ಹಲವು ವಾದಿರಾಜ ಶ್ರೀಪಾದೋಭೀಷ್ಟದಸ್ಸತಾಂ ದುರ್ವಾದಿಧ್ವಾಂತರವಜೇ ವೈಷ್ಣವೇಂದೀವರೇಂದವೇ ಶ್ರೀ ರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಯೇ ಗುರೂನ್ ಮಮ. ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಶ್ರೀಮದಾನಂದತೀರ್ಥಚರಣೌ ಶರಣಂ ಪ್ರಪದ್ಯೆ. ಶ್ರೀ ಗುರುಭ್ಯೋ ನಮಃ. ಕ್ಷೇತ್ರಸ್ವಾಮಿಗೆ ನಮನ ಕುಸುಮಗಳನ್ನು ಸಲ್ಲಿಸ್ತಾ ನೆರೆದಿರತಕ್ಕಂತಹ ಎಲ್ಲ ಶ್ರೀರಾಮನ ಧ್ಯಾನಾಸಕ್ತ ಪಾದಪದ್ಮ ರಜದಲ್ಲಿ ಆಸಕ್ತಿ ಇರತಕ್ಕಂತಹ ಎಲ್ಲ ಭಗವದ್ಭಕ್ತರನ್ನು ಅಭಿನಂದಿಸ್ತಾ, ರಾಮಾಯಣದ ಸತ್ರ ಈ ಕ್ಷೇತ್ರದಲ್ಲಿ ನಡೀತಾ ಇದೆ. ಆ ಸತ್ರದಲ್ಲಿ ಕಿಷ್ಕಿಂಧಾ ಕಾಂಡ ಅನ್ನತಕ್ಕಂತಹ ಭಾಗ, ಅದನ್ನು ರಾಮದೇವರು ನೀನು ಮಾಡುವಂಥ ಅನುಗ್ರಹ ಮಾಡಿದ ರೀತಿಯಲ್ಲಿ ನೀವೆಲ್ಲ ಕರೆಸಿದ್ದೀರಿ. ನಾನು ಋಣಿ. ಎಲ್ಲ ಭಾಗವೂ ಕೂಡ ಬಹಳ ಮುಖ್ಯ ಸ್ಥಾನವನ್ನು ವಹಿಸ್ತದೆ. ರಾಮಾಯಣದಲ್ಲಿ ಈ ಶ್ಲೋಕ ದೊಡ್ಡದು, ಈ ಶ್ಲೋಕ ಚಿಕ್ಕದು, ಈ ಕಾಂಡ ಮೇಲು, ಈ ಕಾಂಡ ಅಷ್ಟು ಮೇಲಲ್ಲ ಅನ್ನುವಂತಹ ಭಾವ ಸಲ್ಲ. ಎಲ್ಲವೂ ಭಗವಂತನ ಗುಣಧ್ಯಾನ, ಗುಣಗಾನವೇ. ಆದರೂ ಒಂದು ಅಂಶದಲ್ಲಿ, ಒಂದು ಮುಖದಿಂದ ನೋಡಿದಾಗ ಕಿಷ್ಕಿಂಧಾ ಕಾಂಡ ಅನ್ನುವಂಥದ್ದು ಅದು ನನಗೆ ಆ ಭಾಗ ಬಂದದ್ದಕ್ಕೂ ಅಂತಲ್ಲ, ಹೀಗೆ ನೀವೇ ಯೋಚನೆ ಮಾಡಿದರೂ ಗೊತ್ತಾಗ್ತದೆ. ಕಿಷ್ಕಿಂಧಾ ಕಾಂಡ ಅನ್ನುವಂಥದ್ದು ಸ್ವಲ್ಪ ಗುರುಭೂತ ಆಗಿರತಕ್ಕಂಥದ್ದು. ಯಾಕೆ ಹೇಳಿದರೆ, ಪ್ರಾಣ ಮತ್ತು ನಾರಾಯಣನ ಸಮಾಗಮ ಅವತಾರ ಕಾಲದಲ್ಲಾದದ್ದೆಲ್ಲಿ ಹೇಳಿದರೆ ಕಿಷ್ಕಿಂಧಾ ಕಾಂಡದಲ್ಲಿ. ನಾರಾಯಣ ಅವತಾರ ಮಾಡಿದ ರಾಮಾವತಾರ, ಆ ಅವತಾರದಲ್ಲಿ ಪ್ರಾಣದೇವರು ಮೊದಲು ಅವತಾರ ಮಾಡ್ತೇನೆ ಅಂತ ಸಂಕಲ್ಪ ಮಾಡಿದ್ದು ಹನುಮಂತನಾಗಿ, ಆ ಹನುಮಂತ ಮತ್ತು ರಾಮಚಂದ್ರ ದೇವರ ಸಮಾಗಮ, ಸಮ್ಮಿಲನ ಅದಾದದ್ದೆಲ್ಲಿ ಅಂತ ಹೇಳಿದರೆ ಅದು ಕಿಷ್ಕಿಂಧಾ ಕಾಂಡದಲ್ಲಿ ಅಂತ. ಅಂದರೆ ಪ್ರಾಣ ಮತ್ತು ಪ್ರಾಣನಿಗೂ ಪ್ರಾಣ ಆಗಿರತಕ್ಕಂತಹ ನಾರಾಯಣ, ಇವರೀರುವರ ಸಮ್ಮಿಳನ ಅನ್ನುವಂಥದ್ದು ಫಸ್ಟ್ ಟೈಮ್. ಅದಕ್ಕಿಂತ ಮುಂಚೆ ರಾಮನಿಗೆ ಹನುಮಂತನ ಬಗ್ಗೆ ಗೊತ್ತಿರಲಿಲ್ಲ ಅಂತಲ್ಲ. ಆದರೆ ಒಂದು ರಾಮಾಯಣವನ್ನು ಚಿತ್ರಣದ ರೂಪದಲ್ಲಿ ಕಂಡಾಗ ಈರುವರ ಚಿತ್ರ ಮೊದಲ ಬಾರಿಗೆ ನಮ್ಮ ಕಣ್ಣು ಮುಂದೆ ಬರುವಂಥದ್ದು ಎಲ್ಲಿ ಅಂತ ಹೇಳಿದರೆ ಕಿಷ್ಕಿಂಧಾ ಕಾಂಡದಲ್ಲಿ ಅಂತ. ಮತ್ತು ಒಬ್ಬ ಸಾಧಕನ ಸಾಧನೆಯ ಹಂತ ಹಂತದ ಬೆಳವಣಿಗೆಗೂ ಕೂಡ ಕಿಷ್ಕಿಂಧಾ ಕಾಂಡ ಅನ್ನುವಂಥದ್ದು ಅದು ತನ್ನದೇ ರೀತಿಯಲ್ಲಿ ಒಂದು ಉಪದೇಶವನ್ನು ಕೊಡ್ತದೆ ಅಂತ. ಯಾವುದಪ್ಪ ಇದು 4ನೇ ಕಾಂಡ. ಈ ಹಿಂದೆ 4 ಕಾಂಡವನ್ನು ನಾವು ನೋಡಿಯಾಗಿದೆ. ಒಂದು ಬಾಲಕಾಂಡವನ್ನು ನೋಡಿಯಾಯಿತು, ಮತ್ತು ಅಯೋಧ್ಯಾಕಾಂಡವನ್ನು ನೋಡಿಯಾಯಿತು, ಅರಣ್ಯಕಾಂಡವನ್ನು ನೋಡಿಯಾಯಿತು, ಮತ್ತೀಗ ಬಂದದ್ದು ಕಿಷ್ಕಿಂಧಾ ಕಾಂಡ. ಈ ಕಾಂಡ ಇದೆಯಲ್ಲ, ಅದು ಅದರ ಒಳಗೆ ಒಂದಷ್ಟು ಕತೆಗಳ ಸರಣಿ, ಕತೆಗಳ ಸರಮಾಲೆ ಅನ್ನುವಂಥದ್ದು ಇರ್ಬೋದು. ಆದರೆ ಕಾಂಡವೇ ಒಬ್ಬ ಸಾಧಕನ ಅಂತರಂಗದ ವ್ಯವಸ್ಥೆ ಅನ್ನುವಂಥದ್ದು ಹೇಗಿರಬೇಕು ಅನ್ನುವಂಥದ್ದನ್ನು ತಿಳಿಸ್ತದೆ ಅಂತ. ನಾವು ಹೇಗಿರಬೇಕಪ್ಪ, ನಾರಾಯಣ ರಾಮದೇವರ ಸಂದರ್ಶನವನ್ನು ನಮ್ಮ ಆತ್ಮ ಮಾಡಬೇಕು ಅಂತಾದರೆ ನಾವು ಹೇಗಿರಬೇಕು, ಅದರ ಫಸ್ಟ್ ಸ್ಟೆಪ್ಪನ್ನು ಹೇಳ್ತಾರೆ. ಬಾಲಕರಾಗಿರಬೇಕು ಅಂತ. ಮಕ್ಕಳಿಗುಂಟಲ್ವ ಶುದ್ಧ ಹೃದಯ, ಅವಕ್ಕೇನೂ ಗೊತ್ತಿರೋದಿಲ್ಲ. ಇದು ನಮ್ಮವರು, ಇದು ಮತ್ತೊಬ್ಬರು. ಅದು ಫಸ್ಟ್ ಕಲಿಸೋದು ಅಪ್ಪಮ್ಮ. ನೋಡು, ಅದು ಚಿಕ್ಕಪ್ಪ ಅಂದರೆ ಅದಕ್ಕೆ ಗೊತ್ತಾಯ್ತು ಆ ದಿವಸ, ಅಪ್ಪ ಬೇರೆ ಚಿಕ್ಕಪ್ಪ ಬೇರೆ ಅಂತ. ಹೀಗೆ ಏನೋ ಒಂದು ಬಾಲಕರಂತಹ ಒಂದು ರೀತಿಯ ಶುದ್ಧ ಅಂತರಂಗವನ್ನು ಹಿಡ್ಕೊಂಡು ಅಯೋಧ್ಯ ಪುರವಾಸಿಯಾದಾಗ, ಅಯೋಧ್ಯೆ ಅಂತ ಹೇಳಿದರೆ ಯಾವತ್ತೂ ಯಾರಿಂದಲೂ ಎಲ್ಲೂ ಹೇಗೂ ಭೇದಿಸಲಿಕ್ಕಾಗದೇ ಇರತಕ್ಕಂಥದ್ದಕ್ಕೆ ಅಯೋಧ್ಯ ಅಂತ ಹೆಸರು. ಆ ರೀತಿಯ
ಹೃದಯವಂತಿಕೆ ಮತ್ತು ಹೃದಯ ದಾರ್ಢ್ಯವನ್ನು ಪಡ್ಕೊಂಡು ಅರಣ್ಯವಾಸಿಗಳಂತೆ ಜೀವನವನ್ನು ನಡೆಸೋದು. ಅರಣ್ಯವಾಸಿಗಳು ಅಂತ ಹೇಳಿದರೆ ಅಲ್ಲೆಲ್ಲ ಬೇಕಾದದ್ದು ಸಿಗೋದಿಲ್ಲ, ಅಲ್ಲಿ ಸಿಕ್ಕಿದ್ದನ್ನು ಬೇಕು ಮಾಡ್ಕೊಳ್ಬೇಕಷ್ಟೆ. ಅಂದರೆ ಭೋಗ ಜೀವನದ ಆ ಒಂದು ರೀತಿಯ ಮಾರ್ಗವನ್ನು ಬಿಟ್ಟು ತ್ಯಾಗ ಜೀವನದ ಆ ಮಾರ್ಗವನ್ನು ಹಿಡ್ಕೊಂಡಾಗ ಮತ್ತೆ ನಮಗೆ ಎದುರಾಗುವಂಥದ್ದು ಕಿಷ್ಕಿಂಧ. 4 ಆಯಿತು ನೋಡಿ, ಬಾಲ ಆಯಿತು, ಅಯೋಧ್ಯೆ ಆಯಿತು, ಮತ್ತು ಅರಣ್ಯ ಆಯಿತು, ಮತ್ತು ನಮಗೆ ಸಿಕ್ಕಿದ್ದು ಕಿಷ್ಕಿಂಧ. ಕಿಷ್ಕಿಂಧ ಅಂತ ಹೇಳಿದರೆ ಏನು? ಕಿಂ ಕಿಂ ಧಾರಯತೀತಿ ಕಿಷ್ಕಿಂಧ. ಅಂದರೆ ಏನನ್ನು ಪಡಿಬೇಕು, ಏನನ್ನು ಬಿಡಬೇಕು ಅನ್ನುವಂಥದ್ದನ್ನು ಹೇಳೋದೇ ಕಿಷ್ಕಿಂಧ. ನಮಗೆ ಗೊತ್ತಿದೆ ಏನನ್ನು ಪಡಿಬೇಕು, ಏನನ್ನು ತಾತ್ವಿಕವಾಗಿ ಅರ್ಥ ಆಗಬೇಕಲ್ಲ. ಲೌಕಿಕವಾಗಿ ನಮಗೆ ಗೊತ್ತಿದೆ ಯಾವುದು ಒಳ್ಳೆಯದು, ಯಾವುದು ಹಾಳು, ಕೊಂಚ ಅದರ ಬಗ್ಗೆ ಜ್ಞಾನ ಪಡ್ಕೊಂಡಿದ್ದೇವಪ್ಪ. ಆದರೆ ತಾತ್ವಿಕವಾಗಿ ಯಾವುದು ಶ್ರೇಯಸ್ಸು, ಈ ಇಡೀ ಕಿಷ್ಕಿಂಧೆಯಲ್ಲೇ ನಮಗೆ ಕಾಣೋದು 2 ಸಂಗತಿ. ಅತಿ ಮುಖ್ಯ ಆಗಿರತಕ್ಕಂಥದ್ದು ಏನು ಹೇಳಿದರೆ, ಒಬ್ಬ ವಾಲಿ ಬರ್ತಾನೆ ಮುಂದಕ್ಕೆ, ಮತ್ತು ಪ್ರಾಣದೇವರು ಬರ್ತಾರೆ, ಹನುಮಂತ ಬರ್ತಾನೆ. 2 ಕ್ಯಾರೆಕ್ಟರ್ ನಮ್ಮ ಮುಂದೆ ಇಡ್ತಾ ವಾಲ್ಮೀಕಿಗಳು ಹೇಳ್ತಾರೆ, ಹನುಮಂತನನ್ನು ಹಿಡ್ಕೋ, ವಾಲಿಯನ್ನು ಬಿಟ್ಟು ಬಿಡು ಅಂತ. ಹನುಮಂತನನ್ನು ಹಿಡ್ಕೊಂಡಾಗ ರಾಮ ಅನಾಯಾಸವಾಗಿ ದಕ್ತಾನೆ. ವಾಲಿಯನ್ನು ಹಿಡ್ಕೊಂಡ್ರೆ ಅರ್ಧದಲ್ಲಿ ಮತ್ತೆ ಭೂಮಿಯನ್ನು ಬಿಡಬೇಕಾದಂತಹ ಪರಿಸ್ಥಿತಿ ಬರ್ತದೆ. ಅದರಿಂದ ಗುಣಗಳೆಲ್ಲ ಇದೆಯಲ್ಲ, ಎಲ್ಲರ ಹತ್ರ ಗುಣ ಇದೆ. ಒಂದು ಅಂಗಡಿಯಲ್ಲಿ ಎಷ್ಟು ಸಾಮಗ್ರಿಗಳು ಅಂತ ಇದ್ದಾವೆ, ನಮಗೇನು ಬೇಕು ಅದನ್ನು ಮಾತ್ರ ನಾವು ಆರಿಸ್ಬೇಕಷ್ಟೇ. ಬಿಟ್ಟರೆ ಅಲ್ಲಿ ನಮಗೆ ಬೇಡದಿದ್ದದ್ದು, ನಮಗೆ ಆಗದಿದ್ದದ್ದು ಆ ಅಂಗಡಿಯಲ್ಲಿದ್ದರೂ ಕೂಡ ಅದು ನಾವು ಗ್ರಹಣೆ ಮಾಡೋದಿಲ್ಲ. ಹೇಗೋ ಹಾಗೆ ವಾಲಿಯಲ್ಲಿರತಕ್ಕಂತಹ ಕೆಟ್ಟ ಗುಣವನ್ನು ಬಿಡುವಂಥದ್ದು. ಕಿಂ ಯಾವುದನ್ನು ಹಿಡ್ಕೊಳ್ಬೇಕು, ಯಾವುದನ್ನು ಬಿಡಬೇಕು, ಆ ಆಲೋಚನೆಗೆ ಬೇಕಾದಂತಹ ಪೂರಕ ಅಂಶಗಳನ್ನು ಕೊಟ್ಟದ್ದು ಕಿಷ್ಕಿಂಧೆಯಲ್ಲಿ. ಮತ್ತು ಹನುಮಂತನ ಹತ್ರ ಸುಗ್ರೀವ, ಅವನ ಹತ್ರ ರಿಸೀವ್ ಮತ್ತು ರಿಜೆಕ್ಟು ಎರಡೂ ಕೂಡ ಇದೆ. ಕೆಲವೊಂದನ್ನು ಹಿಡ್ಕೊಳ್ಳುವಂತಹ ಗುಣವೂ ಕೂಡ ಸುಗ್ರೀವನಲ್ಲಿತ್ತು, ಕೆಲವೊಂದನ್ನು ಯಾವತ್ತೂ ಹಿಡ್ಕೊಳ್ಳದಂತಹ ಕೆಟ್ಟ ಗುಣಗಳು ಕೂಡ ಅಂತ ಆ ರೀತಿಯಲ್ಲಿ ಇರತಕ್ಕಂಥದ್ದು ಕೂಡ ಮೇಲ್ಮಟ್ಟಕ್ಕೆ ನಮಗೆ ಕಾಣುವಂಥದ್ದಾಗ್ತದೆ ಅಂತ. ಅದರಿಂದ ಇದೇನಾಗಿದೆ ಗೊತ್ತಾ, ರಾಮಾಯಣದ ಕೇಳುಗರ ಪಟ್ಟಿಯಲ್ಲಿರತಕ್ಕಂಥ ನಮಗೆ ಅತಿ ಮುಖ್ಯ ಘಟ್ಟಕ್ಕೆ ಬಂದಾಗ ಆಗಿದೆ. ನಾವು ಅರಣ್ಯದವರೆಗೆ ಅದನ್ನೆಲ್ಲ ಪಾಸ್ ಮಾಡಿ ಆಯ್ತು. ಈಗ ಕಿಷ್ಕಿಂಧ ಕಾಂಡದ ಎಂಟ್ರೆನ್ಸ್ ಎಕ್ಸಾಮ್, ಈಗ ಅದನ್ನು ಪಾಸ್ ಮಾಡಿದರೆ ಮತ್ತೆ ಸಿಗೋದು ಸುಂದರಕಾಂಡ. ಯಾವಾಗ ಪ್ರಾಣದೇವರ ಹತ್ರ ನಾವು ಹೋಯ್ತೋ, ಪ್ರಾಣದೇವರು ಸೀದಾ ಹೋಗಿ ಸೀತೆಯನ್ನು ಕಂಡರು. ಹನುಮಂತ ಸೀತೆಯನ್ನು ಕಂಡ. ಸೀತೆ ಶ್ರುತಿ ಯಾರನ್ನು ಕುರಿತಾಗಿರಬೇಕು, ಯಾರ ಹತ್ರ ಇರಬೇಕು ಅಂತ ಹೇಳಿದರೆ ನಾರಾಯಣನ ಹತ್ರ ಇರಬೇಕು. ಅದಕ್ಕೆ ಬೇಕಾದಂತಹ ಕೆಲಸವನ್ನು, ಅದಕ್ಕೆ ಬೇಕಾದಂತಹ ನಾಂದಿಯನ್ನು ಪ್ರಾಣದೇವರು ಮಾಡಿದರು. ಅದಾದ ಮೇಲೆ ಯಾವಾಗ ವೇದ ಮತ್ತು ಗಮ್ಯ ನಾರಾಯಣ, ಅದಕ್ಕೆ ಬೇಕಾದಂತಹ ಸಾಧನೆ ಅದು ವೇದ ಅನ್ನುವಂಥದ್ದು ಗೊತ್ತಾದಕ್ಕೆ ಮತ್ತೆ ಯುದ್ಧ ಪ್ರಾರಂಭ ಆಗ್ತದೆ ನಮ್ಮೊಳಗೆ. ಶಾಸ್ತ್ರದ ಯುದ್ಧ, ಮಥನದ ಸಂಘರ್ಷಗಳು ಪ್ರಾರಂಭ ಆಗ್ತದೆ. ಆ ಸಂಘರ್ಷದಿಂದ ಮತ್ತೇನಾಯಿತು, ಪುಷ್ಪಕ ವಿಮಾನದಲ್ಲಿ ರಾಮ ಸೀತೆಯನ್ನು ಹೊಡ್ಕೊಂಡು ಮತ್ತೆ ನಂದಿಗ್ರಾಮಕ್ಕೆ ಬಂದ. ಆನಂತರ ಅಯೋಧ್ಯೆಗೆ ಬಂದ. ಏನಾಯ್ತು ಹೇಳಿ, ನಮ್ಮ ಸಾಧಕನೇ ಮತ್ತೆ ರಾಮನಂತಹ ಪರವಸ್ತುವನ್ನು ಪಡ್ಕೊಳ್ಬೇಕಂತಾದರೆ ಈ ರೀತಿಯ ಒಂದೊಂದೇ ಸೋಪಾನಗಳನ್ನು ಹತ್ತಿ ಅದೇ ಮೆಟ್ಟಿಲನ್ನು ಏರಿದಾಗ ರಾಮ ನಮಗೆ ಸಿಗ್ತಾನೆ ಅಂತ. ಉದ್ದೇಶ ಅದೇ ಅಲ್ವ? ರಾಮಾಯಣದ ಉದ್ದೇಶ ಏನು? ರಾಮಾಯಣ ಪೂರ್ತಿ ಕೇಳಿ ಆದಮೇಲೆ ಆಗಬೇಕಾದದ್ದೇನು? ರಾಮನ ಹತ್ರ ನಾವು ಹೋಗಬೇಕು. ಫಿಸಿಕಲಿ ಸಾಧ್ಯ ಇಲ್ಲ, ಶಾರೀರಿಕವಾಗಿ ರಾಮನ ಹತ್ರ ಹೋಗೋದು ಇಟ್ಸ್ ಇಂಪಾಸಿಬಲ್, ಅದು ಸಾಧ್ಯ ಇಲ್ಲ. ಮತ್ತು ಮೆಂಟಲಿ ಆದರೂ ಮಾನಸಿಕವಾಗಿ ಆದರೂ ರಾಮನ ಕಡೆಗೆ ನಮ್ಮ ಪ್ರಯಾಣ ಅನ್ನುವಂಥದ್ದು ಸಾಗಬೇಕಲ್ಲ. ಕಣ್ಣು ಮುಚ್ಚಿದಾಗ ರಾಮ ಬರಬೇಕಲ್ಲ. ಅದಾಗಲಿಕ್ಕೋಸ್ಕರ ಈ 7 ಕಾಂಡಗಳು, ಅದರಲ್ಲಿ ಅತಿ ಮಧ್ಯದಲ್ಲಿ ಇರತಕ್ಕಂತಹ ಕಾಂಡವೋ ಎಂಬಂತೆ ನಮಗೀಗ ಪ್ರಾಪ್ತ ಆದದ್ದು ಕಿಷ್ಕಿಂಧ ಕಾಂಡ. ಪಂಪಾ ಸರೋವರದ ಹತ್ತಿರ ರಾಮ ಮತ್ತು ಲಕ್ಷ್ಮಣ ಇವರಿಬ್ಬರಿದ್ದಾರೆ. ಕೆಲವೊಂದು ಸಂಗತಿಗಳನ್ನು ಸ್ಪಷ್ಟ ಮಾಡಿಕೊಳ್ಬೇಕು ನಾವು ಕಿಷ್ಕಿಂಧ ಕಾಂಡದಲ್ಲಿ. ಒಂದು ಏನು ಅಂತ ಹೇಳಿದರೆ, ಆ ಮೊದಲ ಸರ್ಗ ಪ್ರಾಯ ಓದಿದವರಿದ್ದರೆ ಗೊತ್ತಾಗ್ತದೆ. ಮೊದಲ ಸರ್ಗದಲ್ಲಿ ಆ ಪಂಪಾ ಸರೋವರದ ಹತ್ರ ಬರ್ತಾ ಇರುವಾಗ
ಪ್ರಕೃತಿ ರಮ್ಯವನ್ನು, ಆ ರಮಣೀಯ ಚಿತ್ರವನ್ನು ರಾಮ ಕಾಣ್ತಾನೆ. ಕಾಣ್ತಾ ಇದ್ದಾಗ ಹೆಂಡತಿ ನೆನಪಾಗ್ತದೆ ಅಂತ. ಏಕ್ದಮ್ ಹೆಂಡತಿ ನೆನಪಾಗ್ತದೆ ಅವನಿಗೆ. ಹೆಂಡತಿ ನೆನಪಾಗಿ ಗೋಳು ಹೊಯ್ಕೊಳ್ಳೋದು ಯಾರ ಹತ್ರ ಗೊತ್ತಾವ? ಲಕ್ಷ್ಮಣನ ಹತ್ರ. ಅಲ್ಲಿ ಏನ್ರಿ ಅದು ತಮ್ಮನ ಹತ್ರ ಹೇಳಬಾರ್ದ ಅಂತ ನೀವು ಹೇಳ್ತೀರಿ. ಅದನ್ನ ನೆನಪಿರ್ಬೇಕೇನು ಹೇಳಿದ್ರಿ, ಇವನಿಗಿಂತ ನಂತರ ಮದುವೆ ಆದದ್ದು ಲಕ್ಷ್ಮಣ, ಅವಾಗ ಇನ್ನೂ ಫ್ರೆಶ್ ಅವ. ಲಕ್ಷ್ಮಣ ಇದ್ದಾನಲ್ಲ ಇನ್ನೂ ಯಂಗರ್, ಮತ್ತೆ ಇನ್ನೂ ಫ್ರೆಶ್ ಅವ. ಈ ಒಂದು ರೀತಿ ರಾಮನಿಗಾದರೂ ಅಡ್ಡಿಲ್ಲ ಅಂತ ಹೇಳ್ಬೋದು. ಯಾಕೆ ಹೇಳಿದ್ರೆ ಹೆಂಡತಿಯನ್ನು ಕಾಡಿಗೆ ಕರ್ಕೊಂಡು ಬಂದಿದ್ದಾನೋ ಎಂಬಂತೆ ರಾಮ ಇದ್ದಾನೆ. ಅದ್ರ ಲಕ್ಷ್ಮಣ ಊರ್ಮಿಳೆಯನ್ನು ಮತ್ತಲ್ಲೇ ಬಿಟ್ಟು ಬಂದಿದ್ದಾನೆ. ಅವನಿಗೆ ಪದೇ ಪದೇ ಬಾಧಿಸಬೇಕಿತ್ತು ಹೆಂಡತಿ ನೆನಪು. ಇದು ಉಲ್ಟಾ. ರಾಮ ಹೇಳುತ್ತಾನೆ ಲಕ್ಷ್ಮಣನ ಹತ್ರ, ನೋಡಯ್ಯ ನೋಡು, ಆ ಒಂದೊಂದು ಮರಗಳ ಗಾಳಿಯಿಂದಾಗಿ ಒಂದೊಂದು ಮರಗಳು ಹಿಂಗೆ ಬಡಿತಾ ಇರುವಾಗ ಪತಿಪತ್ನಿಯರು ತಮ್ಮ ತಮ್ಮ ಭುಜವನ್ನು ತಾಗಿಸ್ತಾರೋ ಎಂಬಂತ ನನಗೆ ಕಾಣ್ತಾಗಿದೆ. ನನಗೆ ಸೀತೆ ನೆನಪಾಗ್ತಾ ಇದ್ದಾಳೆ. ಹಂಗಿದ್ರೆ ಅವನಿಗೆ ಊರ್ಮಿಳ ನೆನಪಾಗೋದು ಬೇಡವಾ? ಲಕ್ಷ್ಮಣನಿಗೆ ವಾಲ್ಮೀಕಿಗಳು ಮೌನ, ಏನು ಮಾತನಾಡೋದಿಲ್ಲ. ನಮಗೆ ಸ್ವಲ್ಪ ಆಲೋಚನೆ ಕೊಡ್ತಾರೆ ಸಂಗತಿಗಳನ್ನು. ಒಂದು ಮತ್ತೆ ಧೈರ್ಯ ಹೇಳೋದು ಯಾರು ಗೊತ್ತಾ? ಈಗ ನಮ್ಮಲ್ಲಿ 4 ಮಂದಿ ಅಣ್ಣ ತಮ್ಮಂದರಿದ್ದರೆ ಧೈರ್ಯ ಯಾರು ಹೇಳಬೇಕು? ಇಂಥ ಒಂದು ಫ್ಯಾಮಿಲಿ ಮ್ಯಾಟರ್ ಬಂದಾಗ ಧೈರ್ಯ ಕೊಡಬೇಕಾದವರು ಯಾರು ಹೇಳಿ? ದೊಡ್ಡವರು. ಯಾಕೆ ಹೇಳಿದರೆ ಎಲ್ಲ ವಿಷಯದಲ್ಲೂ ದೊಡ್ಡವರಾಗಿರ್ತಾರೆ. ಸುಮಾರು ಋತುಗಳನ್ನು ಕಂಡವರು, ಸುಮಾರು ವರ್ಷಗಳನ್ನು ಕಂಡವರು, ಸುಮಾರು ಈ ಪ್ರಕೃತಿಯ ವೈಚಿತ್ರ್ಯಗಳನ್ನು ಕಂಡವರು. ಸೊ ಅವರಿಗೆ ಅನುಭವ ಎಲ್ಲ ಹಿನ್ನೆಲೆಯಲ್ಲಿ ತುಂಬ ಜಾಸ್ತಿ ಇರೋದರಿಂದ ಅವರ ಮಾತು ವೇದ್ಯ ಆಗ್ತದೆ ಕಿರಿಯವರಿಗೆ, ಅಲ್ವಾ? ಇಲ್ಲಿ ಉಲ್ಟಾ. ಇಲ್ಲಿ ಲಕ್ಷ್ಮಣ ಹೇಳ್ತಾನೆ ಅಣ್ಣನಿಗೆ, ಅಣ್ಣ ಹಿಂಗೆಲ್ಲ ಮಾಡೋದಾ, ನೀನು ಗಟ್ಟಿಯಾಗಬೇಕಣ್ಣ, ನೀನು ಇನ್ನೂ ಸ್ವಲ್ಪ ಗಟ್ಟಿಯಾಗಬೇಕು ಅಂತ. ಯಾರು ಯಾವತ್ತೂ ಮೆದುವಾಗಲಿಕ್ಕೆ ಸಾಧ್ಯವೇ ಇಲ್ವೋ, ಮತ್ತು ಯಾರಷ್ಟು ಗಟ್ಟಿ ಯಾರಷ್ಟು ಮೃದು ಮತ್ತೊಬ್ಬ ಇಲ್ವೋ, ಕುಸುಮಕ್ಕಿಂತ ಮೃದು ವಜ್ರಕ್ಕಿಂತ ಕಠಿಣ ಯಾವ ರಾಮನೋ ಅವನಿಗೆ ಇನ್ನೂ ನೀನು ಗಟ್ಟಿಯಾಗಬೇಕು ಅಂತ ಲಕ್ಷ್ಮಣ ಹೇಳ್ತಾನೆ. ಆಶ್ಚರ್ಯ ಆಗ್ತದೆ ನೋಡಿ, ಏನು ಕತೆ ಆಯಿತಾ? ಇನ್ನು ಕೆಲವೊಂದು ಸಂಗತಿ ಇದೆ ಕಿಷ್ಕಿಂಧ ಕಾಂಡದಲ್ಲಿ. ಅಂದರೆ ಈ ಒಂದು ರೀತಿಯ ಆ ಪೂರ್ವ ಹಿನ್ನೆಲೆ ಇಲ್ಲದೆ ನಾವು ಕಿಷ್ಕಿಂಧೆಗೆ ಪ್ರಯಾಣ ಮಾಡಿದರೆ ಸ್ಪಷ್ಟ ಆಗಲಿಕ್ಕಿಲ್ಲ ಅರ್ಥ. ಅದಕ್ಕೋಸ್ಕರ ಕಿಷ್ಕಿಂಧ ಕಾಂಡದಲ್ಲೂ ಇನ್ನು ಕೆಲವು ಸಮಸ್ಯೆಗಳು ಏನು ಬರ್ತದೆ ಹೇಳಿದರೆ, ತಾರೆಯ ಉಲ್ಲೇಖ ಬರ್ತದೆ. ತಾರೆಯ ಉಲ್ಲೇಖವನ್ನು ಹೇಳುವಾಗ ಅವರು ಹೇಳ್ತಾರೆ ಬಹಳ ಚಂದದ ಹೆಣ್ಣುಮಗಳು ಅಂತ. ನಮಗೀಗ ತಲೆಯಲ್ಲಿ ಏನಿರೋದು ಹೇಳಿ? ವಾಲಿ, ಸುಗ್ರೀವ, ಹನುಮಂತ, ಅಂಗದ, ಜಾಂಬವಂತ ಇತ್ಯಾದಿಗಳನ್ನೆಲ್ಲ ನಾವು ಪ್ರಾಣಿಯ ದೃಷ್ಟಿಯಲ್ಲೇ ಕಂಡದ್ದು. ಜಾಂಬವಂತ ಓಕೆ ಕರಡಿ, ಹನುಮಂತ ಓಕೆ ಕಪಿ, ಸುಗ್ರೀವ ಕಪಿಯ ನಾಯಕ, ಯುವನಾಯಕ, ಮತ್ತು ವಾಲಿ ಕಪಿರಾಜ. ಅಂದರೆ ಮಂಗಗಳಲ್ಲೇ ಸ್ವಲ್ಪ ದೊಡ್ಡದು, ಸ್ವಲ್ಪ ಚಿಕ್ಕದು, ಸ್ವಲ್ಪ ಅದು ಜೀವಗಟ್ಟಿ ಇದ್ದದ್ದು, ಹೀಗೆ ಬರ್ತದೆ. ಆದರೆ ಇಲ್ಲಿಗೆ ಮಾತ್ರ, ಇಷ್ಟಕ್ಕೆ ಮಾತ್ರ ಆ ಅರ್ಥವನ್ನು ಹಿಡ್ಕೊಂಡ್ರೆ ಅದು ಮಾತ್ರ ನಮ್ಮ ಮನಸ್ಸಿನಲ್ಲಿ ಬರತಕ್ಕಂಥ ಚಿತ್ರಣ ಅಂತಾದರೆ ಗೊಜಲಾಗ್ತದೆ ರಾಮಾಯಣ. ಅಲ್ಲವರು ಹೇಳ್ತಾರೆ, ಸುಗ್ರೀವ ಮತ್ತು ವಾಲಿ ಇಬ್ಬರೂ ಕೂಡ ದೇವಾಂಶ ಸಂಭೂತರು, ಒಂದೊಂದು ದೇವತೆಗಳ. ನಾನು ಅದನ್ನು ಮೊನ್ನೆ ಅದರ ಬಗ್ಗೆ ಹೇಳಿದ್ದೆ. ರಜಸ್ ಅನ್ನತಕ್ಕಂಥವ ಯಾರಿದ್ದಾನೆ, ಈ ಬ್ರಹ್ಮದೇವರು ಮೇರು ಪರ್ವತದಲ್ಲಿ ಕೂತು ತಪಸ್ಸು ಮಾಡ್ತಾ ಇರುವಾಗ ಅವರ ಕಣ್ಣೀರಿಂದ ಹುಟ್ಟಿದವನೇ ಅವ ವಾನರ ವಂಶಕ್ಕೆ. ವಾನರ ಅನ್ನತಕ್ಕಂಥದ್ದು ಮಂಗಗಳು ಅಂತ ಅರ್ಥ ಅಲ್ಲ, ಅದೊಂದು ವಂಶ. ಆ ವಂಶಕ್ಕವ ಮೂಲ ಪುರುಷ. ಅವನು ಬ್ರಹ್ಮದೇವರಿಂದ ಹುಟ್ಟಿದ್ದಲ್ಲ. ಬ್ರಹ್ಮದೇವರು ಕಿಷ್ಕಿಂಧೆಗೆ ಹೋಗಿ ವಾಸ ಮಾಡುವಂಥ ಅಪ್ಪಣೆ ಕೊಡ್ತಾರೆ. ಅಪ್ಪಣೆ ಕೊಟ್ಟಾದ ಮೇಲೆ ಹೋಗಿ ವಾಸ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಒಂದು ದಿವಸ ಏನು ಮಾಡ್ತಾನೆ, ಒಂದು ಟ್ರಾನ್ಸ್ಪರೆಂಟ್ ಆಗಿರ್ತಕ್ಕಂತಹ ಬಹಳ ಸ್ವಚ್ಛ ಆಗಿರತಕ್ಕಂಥ ಒಂದು ಸರೋವರದ ನೀರನ್ನು ಕಾಣ್ತಾನೆ. ಆ ಸರೋವರದ ನೀರಲ್ಲಿ ಹಿಂಗೆ ಕಂಡಾಗ ಅವನ ಮುಖ ಆ ಸರೋವರದಲ್ಲಿ ಪ್ರತಿಫಲನಾಗಿ ಇದು ಮತ್ತೊಂದು ಯಾವುದೋ ಒಂದು ಜೀವ ಅಂತ ಭಾವಿಸ್ಕೊಂಡು ಅದರೊಡನೆ ಗುದ್ದಾಡಬೇಕು, ಯುದ್ಧ ಮಾಡಬೇಕು ಅಂತ ಧುಮುಕಿ ಬಿಟ್ಟಾಗ ಸರೋವರದ ಒಳಕ್ಕೆ ಹೋದಂತಹ ಈ ಋಕ್ಷರಜಸ್ ಅಂತಕ್ಕಂಥವ ಹೊರಗೆ ಬಂದಾಗ ಜೆಂಡರ್ ಚೇಂಜ್ ಆಗಿದೆ. ಪುಲ್ಲಿಂಗದಲ್ಲಿದ್ದವ ಹೊರಗೆ ಬಂದಾಗ ಸ್ತ್ರೀಲಿಂಗ, ಹೆಣ್ಣಾಗಿದ್ದಾನೆ. ಇದು ಏನಾಯಿತು? ಬ್ರಹ್ಮದೇವರ ಸಂದರ್ಶನಕ್ಕೆ ಅಂತ ಬಂದಾಗ ಇಬ್ಬರು
ಅದೇ ಹೊತ್ತಿಗೆ ಬ್ರಹ್ಮದೇವರ ಸಂದರ್ಶನಕ್ಕೆ ಅಂತ ಒಬ್ಬ ಇಂದ್ರ ಬರ್ತಾನಂತೆ, ಮತ್ತೊಬ್ಬ ಸೂರ್ಯ ಬರ್ತಾನೆ. ಇಬ್ಬರು ಕೂಡ ಬರ್ತಾ ಇದ್ರು. ಇವಳು ಈಗ ಹುಡುಗ ಆಗಿದ್ದವ, ಗಂಡಾಗಿದ್ದವ, ಹೆಣ್ಣಾಗಿದ್ದಾನೆ. ಹೆಣ್ಣಾಗಿದ್ದಾಗ ಇಂದ್ರ ಅವಳ ಪೃಷ್ಠಭಾಗ ಆ ಭಾಗವನ್ನು ಕಾಣ್ತಾನಂತೆ. ಅದರಿಂದಾಗಿ ಅವನ ತೇಜಸ್ಸನ್ನುವಂಥದ್ದಲ್ಲಿ ಸನ್ನಿಹಿತ ಆಗ್ತದೆ. ಆ ಭಾಗ ಅತ್ಯಂತ ಬಲಿಷ್ಠ ಇರತಕ್ಕಂತಹ ಒಬ್ಬ ವ್ಯಕ್ತಿ ಹುಡ್ತಾನೆ, ಅವನೇ ವಾಲಿ. ಸೂರ್ಯನ ತೇಜಸ್ಸು, ಸೂರ್ಯನ ದೃಷ್ಟಿ ಆ ಹೆಣ್ಣುಮಗಳ ಕುತ್ತಿಗೆಗೆ ಬೀಳುತ್ತದೆ. ಆ ಕುತ್ತಿಗೆಗೆ ಬಿದ್ದಂಥ ಹಿನ್ನೆಲೆಯಲ್ಲಿ ಏನಾಗ್ತದೆ ಹೇಳಿದರೆ, ಅಲ್ಲಿ ಮತ್ತೆ ಅತ್ಯಂತ ಚಂದದ ಕುತ್ತಿಗೆ ಇರುವ ಹೆಸರು ಪಡ್ಕೊಂಡಿರ್ತಕ್ಕಂತಹ ಸುಗ್ರೀವನ ಹುಟ್ಟು ಅನ್ನುವಂಥದ್ದಾಗ್ತದೆ. ಮತ್ತು ಪುನಃ ಅವ ಗಂಡಾಗ್ತಾನೆ. ಈ ಮಕ್ಕಳನ್ನು ಹಿಡ್ಕೊಂಡು ಏನು ಮಾಡಬೇಕು ಅಂತ ಹೇಳುವಾಗ ಅಲ್ಲಿ ಹೋಗಿ ವಾಸ ಮಾಡು ಅಂತ ಹೇಳಿ, ಈ ರೀತಿ ಅವರಿಬ್ಬರ ಜನ್ಮದ ವೃತ್ತಾಂತವನ್ನು ಹೇಳುವಾಗ ಒಂದು ಸ್ಪಷ್ಟ ಆಗ್ತಕ್ಕಂಥ ಸಂಗತಿ ಏನು ಅಂತ ಹೇಳಿದರೆ, ಇಬ್ಬರೂ ಕೂಡ ಬರಿಯ ಒಂದು ಯಾವುದೋ ಎರಡು ವ್ಯಕ್ತಿಗಳ ಮಾಧ್ಯಮದಿಂದ ಹುಟ್ಟಿದವರಲ್ಲ, ಮತ್ತು ಅದು ದೇವಾಂಶ ಸಂಭೂತರು ಅಂತ. ಅದರಿಂದ ಅವರಿಗೊಂದು ಸಾಮರ್ಥ್ಯ ಇತ್ತೇನು ಗೊತ್ತಾ? ಪ್ರಾಣದೇವರಂತೂ ವಾಯುದೇವರ ಅಂಶ ನಮಗೆ ಗೊತ್ತಿದೆ. ಆದ್ದರಿಂದ ಅವರಿಗೆಲ್ಲ ಒಂದು ಅದ್ಭುತ ಆಗಿರತಕ್ಕಂಥ ಸಾಮರ್ಥ್ಯ ಏನಿತ್ತು ಹೇಳಿದರೆ, ಅದನ್ನು ಪದೇ ಪದೇ ಕಿಷ್ಕಿಂಧ ಕಾಂಡದಲ್ಲಿ ನಾವು ನೋಡ್ತೇವೆ. ಅವು ಕಾಮರೂಪಿಯಾಗಿದ್ದರು ಅಂತ. ಕಾಮರೂಪ ಅಂತ ಹೇಳಿದರೆ ಬೇಕಾದಂತಹ ರೂಪವನ್ನು ಪಡ್ಕೊಳ್ತಕ್ಕಂತಹ ಸಾಮರ್ಥ್ಯವನ್ನು ಹೊಂದಿದವರು ಅಂತ. ನಮಗಿಂತ ಚಂದ ಇದ್ದರು, ನಮಗಿಂತ ಚಂದ ಇರತಕ್ಕಂತಹ ರೂಪವನ್ನು ಪಡೆಯುವಂತಹ ಸಾಮರ್ಥ್ಯ ಇದಕ್ಕೆ ಮುಂದಕ್ಕೆ ಬರ್ತದೆ. ರಾಮದೇವರನ್ನು ಹನುಮಂತ ನೋಡಬೇಕು ಅಂತ ಹೊರಟಾಗ ಅವನ ಆ್ಯಕ್ಚುಲಿ ರೂಪವನ್ನು ಅದನ್ನು ಮರೆಮಾಚಿ ಒಬ್ಬ ಭಿಕ್ಷು ರೂಪದಲ್ಲಿ ಮತ್ತೆ ರಾಮದೇವರನ್ನು ನೋಡ್ಲಿಕ್ಕೆ ಹೋಗ್ತಾನೆ ಅಂತ. ಭಿಕ್ಷು ರೂಪಂ ಪರಿತ್ಯಜ್ಯ ಅಂತ ಹೇಳಿ ಮುಂದಕ್ಕೆ ಬರ್ತದೆ. ಅದನ್ನು ಕೂಡ ಮುಂದಕ್ಕೆ ಬಿಟ್ಟು ರಾಮನಲ್ಲಿ ನಿಜವಾಗಿ ತಾನು ಯಾರು ಅಂತ ತೋರಿಸುವಂಥ ಕೆಲಸವನ್ನು ಮಾಡಿದ. ಅದರಿಂದ ವಾನರ ಅಂತ ಹೇಳಿದರೆ ಅದೊಂದು ವಂಶ, ಮಂಗ ಅಂತ ಅರ್ಥ ಅಲ್ಲ. ನರೋವಾ ವಾನರಹ ಅಂತಲೂ ಕೂಡ ಹೇಳ್ಬೋದು. ನರನಂತೆ ಇರತಕ್ಕಂತಹ ಒಂದು ಜೀವಜಾತಿ, ಬಟ್ ನರರಲ್ಲ ಅಂತ. ಇಷ್ಟೇ ವ್ಯತ್ಯಾಸ. ಅವರಿಗೆ ರಕ್ಷರಜಸ್ ಅನ್ನತಕ್ಕಂಥವ ಯಾರಿದ್ದಾನೆ ಅವ ಮೂಲ ಪುರುಷ ಆ ವಂಶಕ್ಕಾದರೆ, ಮಾನವ ವಂಶಕ್ಕೆ ಮೂಲ ಪುರುಷ ಮನು ಅನ್ನುವವ ಯಾರಿದ್ದಾನೆ ಅವ ಮಾನವ ವಂಶಕ್ಕೆ ಮೂಲ ಪುರುಷ. ವಾನರ ವಂಶಕ್ಕೆ ಮೂಲ ಪುರುಷ ಬ್ರಹ್ಮದೇವರ ಕಣ್ಣೀರಿನಿಂದ ಹುಟ್ಟಿದಂತಹ ಈ ವ್ಯಕ್ತಿ ಅಂತ. ಇಷ್ಟೇ ವ್ಯತ್ಯಾಸ. ಕೆಲವೊಂದು ಆಚಾರಗಳಲ್ಲಿ ಸ್ವಲ್ಪ ವ್ಯತ್ಯಾಸಗಳು, ಸ್ವಲ್ಪ ಬದಲಾವಣೆಗಳು ಈ ಮನುಷ್ಯ ಮತ್ತು ಈ ವಾನರಗಳ ಮಧ್ಯದಲ್ಲಿ ಇರುವಂಥದ್ದು ಹೌದಾದರೂ ಕೂಡ ಆಲ್ಮೋಸ್ಟ್ ಅವರು ಮನುಷ್ಯರಂತೆ ಅತ್ಯಂತ ರೂಪ ಲಾವಣ್ಯವನ್ನು ಪಡ್ಕೊಂಡಿದ್ದವರಾಗಿದ್ದರು. ಅದರಿಂದಲೇ ತಾರೆ ಅನ್ನುವಂಥ ಹೆಣ್ಣುಮಗಳಿದ್ದಾಳಲ್ಲ, ಪರಮ ಸುಂದರಿಯಾಗಿದ್ಲು ಅಂತ. ನಮಗೆ ಇಷ್ಟೇ ಹೇಳಿದರೆ ಅರ್ಥ ಆಗೋದಿಲ್ಲ. ಬೆಳಿಗ್ಗೆ ಎದ್ದು 5 ಮಂದಿಯನ್ನು ಹೆಣ್ಣುಮಕ್ಕಳು ನಿತ್ಯ ಸ್ಮರಣೆ ಮಾಡಬೇಕು ಅಂತ ಹೇಳುವಾಗ ಆ ಪಟ್ಟಿಯಲ್ಲಿ ತಾರೆ ಹೆಸರಿದೆ ಅಲ್ವಾ? ಅಹಲ್ಯ, ದ್ರೌಪದಿ, ಸೀತಾ, ತಾರಾ ಅಲ್ವಾ? ತಾರೆ ಇದ್ದಾಳೆ. ತಾರೆಯನ್ನು ಮನುಷ್ಯರಾದ ನಾವು ನಿತ್ಯ ಸ್ಮರಣೆ ಮಾಡಬೇಕು ಅಂತ ಹೇಳಿದರೆ ಮಂಗ ಹೆಣ್ಣು ಅಂತ ಹೇಳಲಿಕ್ಕಾಗ್ತದಾ? ಅಲ್ಲ ಅಲ್ವಾ? ಬಹಳ ಅದ್ಭುತ ಆಗಿರತಕ್ಕಂಥ ಇಂಥ ಸಂಗತಿಗಳೆಲ್ಲ ನಾವೆಲ್ಲ ಅಲ್ಲಿ ನೋಡುತ್ತೇವೆ. ಆದ್ದರಿಂದ ಈ ಒಂದು ರೀತಿಯ ಚಿತ್ರಣವನ್ನು ಗಟ್ಟಿಯಾಗಿ ಹಿಡ್ಕೊಂಡೇ ನಾವು ಕಿಷ್ಕಿಂಧ ಕಾಂಡಕ್ಕೆ ಪ್ರವೇಶ ಮಾಡಬೇಕಾಗ್ತದೆ. ಮೊದಲ ಪ್ರಶ್ನೆ ಬಂದದ್ದು ಎಲ್ಲಿ ಹೇಳಿದರೆ, ಲಕ್ಷ್ಮಣ ಮತ್ತು ರಾಮ ಇವರಿಬ್ಬರ ಪಂಪಾ ಸರೋವರದಿಂದ ಹೊರಟು ಈಚೆ ಕಡೆಗೆ ಬರ್ತಾ ಇರುವಾಗ ಅವರಿಬ್ಬರ ಮಧ್ಯೆ ಆದಂತಹ ಸಂವಾದದ ಸಂದರ್ಭದಲ್ಲಿ ಆ ಪ್ರಕೃತಿಯ ಸೌಂದರ್ಯವನ್ನು ಕಂಡಂತಹ ರಾಮ ತನ್ನ ಹೆಂಡತಿಯನ್ನು ಕಳ್ಕೊಂಡ ಗೋಳನ್ನು ಲಕ್ಷ್ಮಣನ ಮುಂದೆ ಹೇಳುವಂಥದ್ದು, ಅದಕ್ಕವ ಸಮಾಧಾನ ಹೇಳುವಂಥದ್ದು. ಇಷ್ಟೇ ವ್ಯತ್ಯಾಸ ನೋಡಿ. ಇದು ಯಾಕೆ ಬರ್ತದೆ ಹೇಳಿದರೆ, ಭಾವನಾತ್ಮಕ ಆಗಿರತಕ್ಕಂಥ ಒಂದು ಪ್ರಪಂಚವನ್ನು ರಾಮದೇವರು ನಮ್ಮ ಕಣ್ಣ ಮುಂದೆ ತೆರೆದು ಇಡ್ತಾರೆ. ಲಕ್ಷ್ಮಣನಿಗೆ ಹೆಂಡತಿ ಸಮಸ್ಯೆ ಬರಲಿಲ್ಲ, ಆಕೆ ನೆನಪು ಬರಲಿಲ್ಲ. ಯಾಕೆ ಗೊತ್ತಾ? ಅವ ನಿಜವಾಗಿ ಬಿಟ್ಟೇ ಬಂದದ್ದವ. ಹೆಂಡತಿಯನ್ನು ಕಂಪ್ಲೀಟಾಗಿ ಬಿಟ್ಟು ಬಂದದ್ದವ. ಮಾನಸಿಕವಾಗಿ ದೈಹಿಕವಾಗಿ ನೀನಿಲ್ಲೇ ಇರು ಅನ್ನುವಂಥ ಮಾತನ್ನು ಹೇಳಿ ಬಿಟ್ಟು ಬಂದ. ಬಿಟ್ಟವ 14 ವರ್ಷದ ಮಟ್ಟಿಗಿನ್ನು ಮುಂದೆ ಉರ್ಮಿಳೆ ನನ್ನೊಡನೆ ಇಲ್ಲ ಅನ್ನುವಂಥದ್ದನ್ನು ಗಟ್ಟಿ ಮಾಡಿಕೊಂಡಿದ್ದ. ಈಗ ನೋಡಿ, ಏಕಾದಶಿ ದಿವಸ ಉಪವಾಸ ನಿತ್ಯ ಮಾಡ್ತಕ್ಕಂಥ ವ್ಯಕ್ತಿಗೆ ಏಕಾದಶಿ ದಿವಸ ಕಷ್ಟ ಆಗೋದೇ ಇಲ್ಲ. ಮೆಂಟಲಿ ಪ್ರಿಪೇರ್ ಆಗಿರ್ತಾರೆ. ಒಂದು ಪಕ್ಷ ಎಲ್ಲಿಗಾದರೂ ಯಾತ್ರೆಗೆ ಹೋಗುವಾಗ ಇವತ್ತು ಅನ್ನ ಇಲ್ಲ ರೀ, ಇವತ್ತು ಸಾರಿಲ್ಲ, ಇವತ್ತೊಂದು ದಿವಸ ನೀವು ಏಕಾದಶಿಯನ್ನು ಮಧ್ಯದಲ್ಲೇ ಬರೆಸಬೇಕಾಗ್ತದೆ ಅಂತ ಹೇಳಿದರೆ ಚಡಬಡಿಗೆ ಸಿಕ್ಕಾಪಟ್ಟೆ ಆಗ್ತದೆ. ಯಾಕೆ ಹೇಳಿ?
ಮೆಂಟಲಿ ನಾವು ಪ್ರಿಪೇರ್ ಆಗಿರಲಿಲ್ಲ. ಅದೇ ರೀತಿ ಲಕ್ಷ್ಮಣ ಸಂಪೂರ್ಣವಾಗಿ ಮನಸ್ಸಿನಿಂದ ಸಿದ್ಧನಾಗಿದ್ದ, ಸನ್ನದ್ಧನಾಗಿದ್ದ, ಹೆಂಡತಿಯನ್ನು ಬಿಟ್ಟು ಬಂದಿದ್ದ. ಆದ್ದರಿಂದ ಅವನಿಗೆ ಯಾವ ವಿಕಾರಗಳು, ರಾಮನು ಹಾಗಿದ್ದರೆ ವಿಕಾರಕ್ಕೆ ಒಳಗಾಗ್ತಾನ? ಅಲ್ಲ. ರಾಮನಿಗೆ ಈ ಸಂಕಟ ಯಾಕೆ ಅಂತ ಹೇಳಿದರೆ, ತನ್ನನ್ನು ತಾನು ಕೈ ಹಿಡಿದ, ತನ್ನ ಧರ್ಮಪತ್ನಿ ಬರಬೇಕಾದಂತಹ ಅನಿವಾರ್ಯತೆ ಇಲ್ಲದಂಥ ಸಂದರ್ಭದಲ್ಲೂ ಕೂಡ ಧರ್ಮೇಚ ಅರ್ಥೇಚ ಕಾಮೇಚ ಅಂತ ಹೇಳಿ ಎಲ್ಲ ರೀತಿಯಿಂದ ನಾನು ನಿಮ್ಮೊಡನೆ ಇರ್ತೇನೆ ಅನ್ನುವಂತಹ ಮಾತನ್ನು ಕೊಟ್ಟು ನನ್ನ ಮೇಲೆ ವಿಶ್ವಾಸವನ್ನು ಹಿಡ್ಕೊಂಡು ನನ್ನ ಹಿಂದೆ ಬರಬೇಕಾದಂತಹ ಆ ಹೆಣ್ಣುಮಗಳು ಇವತ್ತು ಇಲ್ಲ. ಇದ್ದಿದ್ದರೆ ಈ 14 ವರ್ಷ ಅವಳು ನನ್ನ ಹಿಂದೆ, ನಾನು ಅವಳ ಮುಂದೆ ಅನ್ನುವಂಥ ರೀತಿಯಲ್ಲಿ ಚೆನ್ನಾಗಿ ಸಾಗಬಹುದಿತ್ತಲ್ಲ ಅನ್ನುವಂಥ ಭಾವವನ್ನು ವ್ಯಕ್ತಪಡಿಸಲಿಕ್ಕೆ ಸಾಮಾನ್ಯ ಮನುಷ್ಯರಿಗಾಗ್ತಕ್ಕಂತಹ ಕೆಲವೊಂದು ವಿಕಾರಗಳನ್ನು, ಅದು ಅವನಿಗೆ ವಿಕಾರವೇ ಅಲ್ಲ. ನಾವು ಮೊನ್ನೆ ನೋಡಿತ್ತು, ಭಗವಂತನಿಗೆ ಹೆಣ್ಣಿಂದ, ಭಗವಂತನಿಗೆ ಗಂಡಿಂದ, ಭಗವಂತನಿಗೆ ಮತ್ತೊಬ್ಬನಿಂದ ಯಾವತ್ತೂ ಏನೂ ಆಗಬೇಕಾದಂತಹ ಅನಿವಾರ್ಯತೆ ಇಲ್ಲ, ಆ ಪ್ರಸಂಗವೇ ಇಲ್ಲ, ಆ ಪ್ರಸಕ್ತಿಯೇ ಇಲ್ಲ. ಹಾಗಿದ್ದರೂ ತೋರಿಸುವಂಥದ್ದನ್ನು ಮಾಡ್ತಾನೆ. ಇದು ಅವನ ಭಾವನಾತ್ಮಕ ಆಗಿರತಕ್ಕಂತಹ ಪ್ರಪಂಚದ ಒಂದು ಬಾಗಿಲಿನ ಒಂದು ಉದ್ಘಾಟನೆ ಅನ್ನುವಂಥದ್ದು ಬಿಟ್ಟರೆ ಮತ್ತು ಬೇರೆ ರೀತಿಯಲ್ಲಿ ಅಲ್ಲ ಅನ್ನುವಂಥದ್ದು. ಏನಾಗ್ತದೆ, ಏನು ಹೇಳ್ತಾನವ, ಅದು ಒಂದೊಂದು ಆ ಲಕ್ಷ್ಮಣನ ಹತ್ತಿರ ರಾಮ ಹೇಳ್ತಕ್ಕಂಥ ಮಾತುಗಳುಂಟಲ್ಲ, ಒಂದೊಂದು ಮಾತುಗಳು ಕೂಡ ಅನೇಕ ಹಿಂದೆ ಆದಂತಹ ಇತಿಹಾಸಗಳನ್ನು ಕೆಣಕತಕ್ಕಂಥ ಕೆಲಸವನ್ನು ಮಾಡ್ತದೆ. ಬರ್ತಾ ಇದ್ದರು ರಾಮ ಮತ್ತು ಲಕ್ಷ್ಮಣ, ಬರ್ತಾ ಇರುವಂಥ ಸಂದರ್ಭದಲ್ಲಿ ಏನಾಗ್ತದೆ ಹೇಳಿದರೆ, ಒಂದು ನವಿಲನ್ನು ನೋಡ್ತಾನಂತೆ. ನವಿಲು ಜೋಡಿಗಳಿದ್ದಾವೆ, ತುಂಬ ಪಕ್ಷಿಗಳು, ನೀರು ಕೋಳಿಯನ್ನು ನೋಡ್ತಾನೆ, ಪಾರಿವಾಳವನ್ನು ನೋಡ್ತಾನೆ, ಬೇರೆ ಬೇರೆ ಪಕ್ಷಿಗಳನ್ನು ನೋಡ್ತಾನೆ. ಅಂತೂ ನೋಡುವಂಥ ನವಿಲು ಜೋಡಿಯನ್ನು ಕಂಡ. ನವಿಲು ಜೋಡಿಯನ್ನು ಕಂಡಂತಹ ರಾಮದೇವ ಅದನ್ನು ನೋಡ್ತಾ ನೋಡ್ತಾ ಲಕ್ಷ್ಮಣನ ಹತ್ರ ಹೇಳುತ್ತಾನೆ, ಮಯೂರಸ್ಯ ವನೇ ನೂನಂ ರಕ್ಷಸ ನ ಹೃತಾ ಪ್ರಿಯ ತಸ್ಮಾತ್ ನೃತ್ಯತಿ ರಮ್ಯೇಶು ವನೇಶು ಸಹ ಕಾಂತಯ ಅಂತ. ಇದು ರಾಮ ಹೇಳ್ತಕ್ಕಂಥ ಮಾತು ಲಕ್ಷ್ಮಣನ ಹತ್ರ. ಏನು ಗೊತ್ತಾ, ಏನು ಚೆನ್ನಾಗಿ ನಲಿತಾ ಉಂಟು ನೋಡು ಆ ಹೆಣ್ಣು ನವಿಲನ್ನು ಕಂಡಾಗ ಪಕ್ಕ ಗುರುತು ಹಿಡಿಲಿಕ್ಕಾಗ್ತದೆ. ಗರಿ ಇದ್ದದ್ದು ಗಂಡು, ಗರಿ ಇಲ್ಲದಿದ್ದದ್ದು ಹೆಣ್ಣು. ಪ್ರಪಂಚದಲ್ಲಿ ಸೌಂದರ್ಯವನ್ನು ಗಂಡಸಿಗೇ ಕೊಟ್ಟಂಥದ್ದು ಭಗವಂತನ ವಿಚಿತ್ರ ಸೃಷ್ಟಿಯಲ್ಲಿ ನವಿಲು ನೋಡಿ. ಮತ್ತೆಲ್ಲ ಕಡೆಯಲ್ಲಿ ವರ್ಣನೆ ಮಾಡುವಾಗ ಹೆಣ್ಮಕ್ಳದ್ದೇ ವರ್ಣನೆ, ಗಂಡು ಬರೋದೇ ಇಲ್ಲ. ಆದರೆ ಪಕ್ಷಿ ಪ್ರಪಂಚದಲ್ಲೂ ಮಾತ್ರ ಭಗವಂತ ನವಿಲಿಗೆ ಕೊಟ್ಟು ಬಿಟ್ಟ. ಆದ್ದರಿಂದ ಇವ ಅದನ್ನು ನೋಡಿ ಹೇಳ್ತಾನೆ, ನೋಡಯ್ಯ, 2 ನವಿಲು, ಮಯೂರಸ್ಯ ವನೇ ನೂನಂ, 2 ನವಿಲಿದೆ. ಒಂದು ಕುಣಿದಾಡ್ತಾ ಇದೆ, ನಲಿದಾಡ್ತಾ ಇದೆ. ಅವುಗಳ ಪ್ರೀತಿ, ಅವುಗಳ ಮುದ್ದು, ಇದನ್ನೆಲ್ಲ ನೋಡಿದಾಗ ನನಗನ್ನಿಸ್ತದೆ, ಲಕ್ಷ್ಮಣ, ನೂನಂ ರಕ್ಷಸ ನ ಹೃತಾ ಪ್ರಿಯ. ಆ 2 ನವಿಲುಗಳ ಪಟ್ಟಿಯಲ್ಲಿ ಒಂದು ಹೆಣ್ಣು ನವಿಲಿದೆಯಲ್ಲ, ಅದನ್ನು ಆ ದುಷ್ಟ ರಾಕ್ಷಸ ಕಿಡ್ನ್ಯಾಪ್ ಮಾಡಲಿಲ್ಲ, ಅಪಹರಣ ಮಾಡಲಿಲ್ಲ. ಆದ್ದರಿಂದ ಎಷ್ಟು ಚೆನ್ನಾಗಿ ನಲಿತಾ ಇದೆ ನೋಡು. ಅರ್ಥ ಆಯ್ತಾ? ಅವನು ಏನು ಹೇಳ್ತಾ ಇದ್ದಾನೆ, ನಾವು ಹಿಂಗೆ ನಲಿತಾ ಇದ್ವಿ ಅಪ್ಪ, ಈ ವನದಲ್ಲಿ ನಾನು ಸೀತೆ ಹಿಂಗೆ ಕುಡಿದಾಡ್ತಾ ಇದ್ವಿ. ಆದರೆ ನನ್ನ ಪ್ರಿಯ ಅನ್ನತಕ್ಕಂತಹ ನವಿಲನ್ನು ಆ ದುಷ್ಟ ಒಬ್ಬ ರಾಕ್ಷಸ ಅಪಹರಣ ಮಾಡಿಯೇ ಬಿಟ್ಟ ಅಲ್ವಾ. ನಮ್ಮ ನೃತ್ಯಕ್ಕೆ ಫುಲ್ ಸ್ಟಾಪ್ ಬಿದ್ದಾಯಿತು, ಪೂರ್ಣ ವಿರಾಮ ಬಿದ್ದಾಯಿತು. ಆದರೆ ಈ ನವಿಲು, ಆ ದುಷ್ಟನ ಕಣ್ಣು ಆ ಹೆಣ್ಣವಿಲಿನ ಮೇಲೆ ಬೀಳಲಿಲ್ಲ. ಅದರಿಂದ ಹೆಂಗೆ ಕುಡಿದಾಡ್ತಾ, ಅವುಗಳ ಸಂಭ್ರಮಕ್ಕೆ ಎಲ್ಲೇ ಇದೆಯಾ, ಅವುಗಳ ಸಂತೋಷಕ್ಕೆ ಮಿತಿ ಇದೆಯಾ ನೋಡು, ಏನು ಸಂತೋಷದಲ್ಲಿದ್ದಾವೆ. ನಾವು ಕೂಡ ಹಾಗೆ ಇರ್ಬೋದಿತ್ತು ಅಂತ. ತಸ್ಮಾತ್ ನೃತ್ಯತಿ ರಮ್ಯೇಶು ವನೇಶು ಸಹ ಕಾಂತಯ. ಆದ್ದರಿಂದ ರಮ್ಯಾಗಿರ್ತಕ್ಕಂಥ ಪರಿಸರ, ರಮ್ಯಾಗಿರ್ತಕ್ಕಂತಹ ಸಂದರ್ಭ, ಅದು ತನ್ನ ಜೋಡಿಯೊಡನೆ ಏನು ಚೆನ್ನಾಗಿ ಕುಣಿತಾ ಇದೆ. ಒಂದು ವ್ಯಕ್ತಿ ಅಲ್ಲ, ಇಡೀ ರಾಮಾಯಣ ಹುಟ್ಟಲಿಕ್ಕೆ ಕಾರಣವೇ ಅದೇ ಅಲ್ವಾ. ಇಡೀ ರಾಮಾಯಣ ಹುಟ್ಟಿದ್ಯಾಕೆ? ಕ್ರೌಂಚ ಮಿಥುನಗಳ ಪಟ್ಟಿಯಲ್ಲೂ ಒಂದನ್ನು ಬೇಡಕ್ಕೊಂದದ್ರಿಂದ ಅಲ್ವಾ ರಾಮಾಯಣ 24,000 ಹುಟ್ಟಿದ್ದು. ಅದರಿಂದ ಇಂಥದ್ದನ್ನೆಲ್ಲ ಕಂಡಾಗ ಮಹಾನುಭಾವರಿಗೆ ಏನೇನೋ ಅನ್ನಿಸ್ತದೆ. ಅದರಲ್ಲಿ ರಾಮ ಅದನ್ನು ವಿಶೇಷವಾಗಿ ಹೇಳುತ್ತಾನೆ. ಇನ್ನೇನು ಸಮಸ್ಯೆ ಆಗಲಿಲ್ಲ, ಹೋಗ್ತಾ ಇದ್ದಾನೆ. ಹೋಗ್ತಾ ಇರುವಾಗ ಇದಕ್ಕೆ ಹೋಗೋದು ಎಲ್ಲಿಗೆ, ಗಮ್ಯ ಅನ್ನುವಂಥದ್ದು ಎಲ್ಲಿ ಹೋಗಬೇಕು ಅನ್ನುವಂಥದ್ದು ಈಗ ಆಲ್ರೆಡಿ ಗೊತ್ತಾಗಿದೆ. ಯಾರು ಕಬಂಧ ಇದ್ದ ಅವ ದಿವ್ಯ ಪುರುಷ ಆಗಿ, ಮತ್ತು ಅವನ ಮರಣಾನಂತರದಲ್ಲಿ ನೀವು ಆ ಋಷ್ಯಮುಖ ಪರ್ವತದ ಹತ್ರ ಯಾರಿದ್ದಾನೆ ಆ ಸುಗ್ರೀವ, ಅವನನ್ನು ಭೇಟಿಯಾಗಬೇಕು. ಅವ ನಿಮಗೆ ಸಹಾಯ ಮಾಡಿದರೆ ಮಾಡಿಯಾನು
ಅನ್ನುವಂತಹ ಮಾತನ್ನು ಅವ ಹೇಳಿದ್ರಿಂದ ತಾವೀಗ ಸುಗ್ರೀವನ ಕಡೆಗೆ ತೆರಳಬೇಕು ಅನ್ನುವಂಥದ್ದು ಸ್ಪಷ್ಟಗಿದೆ. ದಾರಿ ಸ್ಪಷ್ಟ ಮತ್ತು ಗುರಿ ಸ್ಪಷ್ಟ. ಆದರೆ ದಾರಿ ಮಧ್ಯದಲ್ಲಿ ಹೋಗುವಾಗ ಅಲ್ಲಿರ್ತಕ್ಕಂತಹ ಸಂದರ್ಭಗಳು, ಆ ಸಿಚುವೇಶನ್ ಅಂತ ಹೇಳುತ್ತೇವಲ್ಲ, ಅದನ್ನೆಲ್ಲ ಕಂಡಾಗ ರಾಮ ಮತ್ತೆ ಹೇಳುವಂಥದ್ದು, ಅವ ಹೇಳ್ತಾನೆ, ಅಲ್ಲಯ್ಯ ಇದೇನು ಪರ್ಮನೆಂಟ್ ವನವಾಸ ಅಲ್ಲ, ನಮಗೆ 14 ವರ್ಷದ ಗಡು, 14 ವರ್ಷ ಮುಗೀತಪ್ಪ. ಅವ ಯೋಚನೆ ಮಾಡ್ತಾನೆ, ಸೀತೆ ಸಿಗಲೇ ಇಲ್ಲ, ಒಂದು ಪಕ್ಷ ಸೀತೆ ಸಿಗಲೇ ಇಲ್ಲ, ಏನು ಮಾಡೋದು, ಹೆಂಗೆ ಹೋಗಲಿ ಅಯೋಧ್ಯೆಗೆ ಹೆಂಗೆ ಹೋಗಲಿ? ಅವಾಗ ಹೇಳ್ತಾನೆ, ಕಿನ್ನು ವಕ್ಷ್ಯಾಮಿ ರಾಜಾನಂ ಧರ್ಮಜ್ಞಂ ಸತ್ಯವಾದಿನಂ ಸೀತಾಯ ಜನಕಂ ಪೃಷ್ಟ ಕುಶಲಂ ಜನ ಸಂಸದಿ ಅಂತ ಕೇಳ್ತಾನೆ. ರಾಮನ ಆ ವ್ಯಕ್ತಿತ್ವವನ್ನು ಪದೇ ವಾಲ್ಮೀಕಿಗಳು ಹೆಂಗೆ ಸ್ಫುಟವಾಗಿ ಶ್ಲೋಕದ ಮುಖಾಂತರವಾಗಿ ನಮ್ಮ ಮುಂದೆ ಇಡ್ತಾರೆ ನೋಡಿ. ಅವ ಏನು ಹೇಳುತ್ತಾನೆ ಗೊತ್ತಾ? ಅಲ್ಲಯ್ಯ, ನಮ್ಮದು ಎಲ್ಲ ಕಾರ್ಯಕ್ರಮಗಳು ಮುಗ್ದಾದ ಮೇಲೆ, ವನವಾಸದ ಕಾರ್ಯಕ್ರಮ ಮುಗ್ದಾದ ಮೇಲೆ ವಾಪಸ್ ಹೋಗಬೇಕಲ್ಲ, ಸೀತೆ ಸಿಗಲೇ ಇಲ್ಲ. ಒಂದು ಪಕ್ಷ ಸೀತೆ ಸಿಗಲೇ ಇಲ್ಲ ಅಂತ ಹೇಳಿದರೆ ನಾನು ನೀನು ಮಾತ್ರ, ನನ್ನ ವಾಮಭಾಗದಲ್ಲಿರ್ತಕ್ಕಂಥ ಸೀತೆ ಇಲ್ಲ. ಸೀತೆ ಇಲ್ಲದ ನಾನು ನನ್ನ ಸ್ಥಾನಕ್ಕೆ ಹೋದಾಗ ಅಲ್ಲೂ ಒಂದು ಪಕ್ಷ ಸೀತೆಯ ತಂದೆ ಜನಕ ನನ್ನ ಕುವರಿಯಲ್ಲಿ ಅನ್ನುವಂಥದ್ದನ್ನು ಕೇಳಿದರೆ ಏನೋ ಹೇಳಲಿ, ಏನು ಹೇಳಲಿ? ಕೈ ಮೇಲೆ ಕೈ ಇಡ್ತಾರಲ್ಲ, ಮದುವೆ ಆಗುವಾಗ ಕೈ ಮೇಲೆ ಕೈ ಇಡ್ತಾರಲ್ಲ, ಕೈ ಕೊಡಬೇಡ ಅಂತ ಇಡೋದು, ಯಾವತ್ತೂ ಕೈ ಕೊಡಬೇಡ, ಗಟ್ಟಿಯಾಗಿ ಹಿಡ್ಕೋ, ಯಾವತ್ತೂ ಬಿಡಬೇಡ ಅಂತ ಏನು ಹೇಳಲಿ? ಅದು ಎಂಥ ಮಾತು ನೋಡಿ. ಕಿನ್ನು ವಕ್ಷ್ಯಾಮಿ, ಏನು ಅಂತ ಹೇಳಲಿ? ಏನು? ರಾಜಾನಂ, ಯಾವ ರಾಜಾವ? ರಾಜಾನಂ ಧರ್ಮಜ್ಞಂ ಸತ್ಯವಾದಿನಂ, ಧರ್ಮದ ಮರ್ಮವನ್ನು ತಿಳಿದಿರತಕ್ಕಂತಹ ಮಹಾನುಭಾವ. ಜನಕನೂ ಕೂಡ ರಾಜನ ಹೆಸರಲ್ಲ, ಅವ ಕ್ಷೀರಧ್ವಜ, ಅದು ವಂಶದ ಹೆಸರು. ಆದ್ದರಿಂದ ರಾಜಾನಂ ಧರ್ಮಜ್ಞಂ ಸತ್ಯವಾದಿನಂ, ಸತ್ಯಕ್ಕೆ ಯಾವತ್ತೂ ಬೆಲೆ ಕೊಡ್ತಕ್ಕಂಥವರು. ಅಗ್ನಿಯ ಮುಂದೆ ಕೈ ಹಿಡಿದಂತಹ ನಾನು ಅವತ್ತು ಸತ್ಯ ಹೇಳಿದ್ದೇನೆ, ಸೀತೆಯನ್ನು ನಾನು ಯಾವತ್ತೂ ರಕ್ಷಣೆ ಮಾಡ್ತೇನೆ ಅಂತ. ಅಂತ್ಯ ಸತ್ಯಾತ್ಮನ ಎದುರು ಸತ್ಯವಾಗಿ ಮಾತನ್ನು ಕೊಟ್ಟ ಈ ಸತ್ಯರೂಪಿಯಾಗಿರತಕ್ಕಂಥ ರಾಮ ನಾಳೆ ಆ ಜನಕನ ಮುಂದೆ ಹೋದಾಗ ನನ್ನ ಮಗಳು ಎಲ್ಲಿ ಅಂತ ಕೇಳಿದರೆ ಅವನು ಏನು ಅಂತ ಉತ್ತರ ಕೊಡಲು? ಏನು ಅಂತ ಉತ್ತರ ಕೊಡಲಿ? ಸೀತಾಯ ಜನಕಂ ಪೃಷ್ಟ ಕುಶಲಂ ಜನ ಸಂಸದಿ. ಇನ್ನೂ ಸಮಸ್ಯೆ ನೋಡಿ, ರಾಮನಿಗೆ ಇದು ಪದೇ ಕಾಡ್ತಕ್ಕಂಥ ಸಂಗತಿ. 4 ಜನ ಇರುವಾಗ ಈ ಪ್ರಶ್ನೆಯನ್ನು ಜನಕ ಕೇಳಿದರೆ ಏನು ಹೇಳಲಿ? ಕೋಣೆ ಕರೆದು, ಅಲ್ಲ ರೀ ಮಗಳಲ್ಲಿ ಅಂತ ಕೇಳಿದರೆ ಏನಾದರೂ ಹೇಳ್ಬೋದು. 4 ಜನ ದರ್ಬಾರಲ್ಲಿ, ಸಭಾಂಗಣದ ಮಧ್ಯದಲ್ಲಿ, ಜನಗಳ ಸುತ್ತುವರಿದ ಆ ಮಧ್ಯದಲ್ಲಿ ನನ್ನ ಮಗಳು ಎಲ್ಲಿ ಅನ್ನುವಂತಹ ಪ್ರಶ್ನೆಯನ್ನು ಜನಕ ಕೇಳಿದರೆ, ಹೆಂಡತಿಯನ್ನು ಕಳ್ಕೊಂಡ ನಾನು ಮಗಳನ್ನೂ ನೀನು ಕಳ್ಕೊಂಡಿದ್ದಿ ಅಂತ ಹೇಳಬೇಕಲ್ಲ. ಆ ಪರಿಸ್ಥಿತಿಯನ್ನು ಇವತ್ತು ನನಗೆ ಎಣಿಸುವಾಗ ತಲೆನೋವಾಗ್ತದಪ್ಪ, ತುಂಬ ದುಃಖ ಆಗ್ತದೆ, ತುಂಬ ಸಂಕಟ ಆಗ್ತದೆ. ಏನು ಮಾಡಲಿ ಅಂತ ಹೇಳ್ತಾನೆ. ಲಕ್ಷ್ಮಣನ ಹತ್ರ ಗೋಳು, ಅಲ್ಲ ಮತ್ತೊಬ್ಬ ಇಲ್ಲ, ಲಕ್ಷ್ಮಣನ ಹತ್ರ ಹೇಳಬೇಕು ಪಾಪ, ಮತ್ತೇನು ಮರ ಹತ್ರ ಹೇಳಲಿಕ್ಕಾಗ್ತದ? ಮರಗಳ ಹತ್ರವೂ ಕೂಡ ಹೇಳಿದ್ದವ. ಆಕೆ ಕರ್ಕೊಂಡು ಹೋದಾಗ ಮರಗಿಡಗಳಲ್ಲೂ ಕೂಡ ವಿಲಾಪವನ್ನು ಮಾಡಿದ್ದ. ಕಂಡ್ರಾ ಸೀತೆಯನ್ನು ಎಲ್ಲಾದರೂ ಕಂಡಿದ್ರೆ ಹೇಳ್ರಿ ಅಂತ. ಅವುಗಳೂ ಕೂಡ ಕಣ್ಣೀರು ಹಾಕ್ತಕ್ಕಂತಹ ಆ ಹೃದಯ ಒಂದು ವಿದ್ರಾವಕ ಒಂದು ಚಿತ್ರಣವನ್ನು ವಾಲ್ಮೀಕಿಗಳು ಕೊಡ್ತಾರಲ್ಲ, ಅದು ಹಿಂಗಿರಬೇಡ ಅಂತ. ಇದಾಯಿತು. ಅದರಿಂದ ಇಷ್ಟೆಲ್ಲ ಯೋಚನೆ ಮಾಡ್ತಾನೆ. ಸೀತೆ ಸಾಮಾನ್ಯವಾಗಿ ರಾಮ ಇಲ್ಲ ಅಂತಾದಾಗ ಸೀತೆ ಇಷ್ಟು ಯೋಚನೆ ಮಾಡಬೇಕಿತ್ತು. ಆದರೆ ಇದು ಸೀತೆ ಇಲ್ಲ ಅಂತಾದಾಗ ರಾಮ ಇಷ್ಟು ಯೋಚನೆ ಮಾಡ್ತಾಗಿದ್ದಾನೆ. ಸೀತೆಯೂ ಯೋಚನೆ ಮಾಡ್ತಾಳೆ ತನ್ನ ಪಾಡ್. ನಿಮಗೆ ಮುಂದೆ ಸುಂದರಕಾಂಡ ಬರ್ತದಲ್ಲ, ಸುಂದರಕಾಂಡದಲ್ಲಿ ಸೀತೆ ಯೋಚನೆ ಮಾಡ್ತಕ್ಕಂಥದ್ದನ್ನು ನೋಡಿದ್ದು, ರಾಮ ಇಲ್ಲಿ ಹೇಳ್ತಕ್ಕಂಥ ಮಾತು, ಸೀತೆ ಅಲ್ಲಿ ಹೇಳ್ತಕ್ಕಂಥ ಮಾತು, ಎರಡನ್ನು ಒಟ್ಟನ್ನು ಹಿಡ್ಕೊಂಡ್ರೆ ಒಂದೇ ನಾಣ್ಯದ 2 ಮುಖಗಳು ಹಂಗೇ ಇದೆ. ಆದ್ದರಿಂದ ಸೀತೆ ಬಿಟ್ಟು ರಾಮ ಇಲ್ಲ, ರಾಮ ಬಿಟ್ಟು ಸೀತೆ ಇಲ್ಲ ಅನ್ನುವಂಥದ್ದನ್ನು ವಾಲ್ಮೀಕಿಗಳು ಮೊದಲು ಹೇಳಿದ ಪ್ರತಿಜ್ಞೆಯಂತೆ ಅದನ್ನು ಪ್ರತಿಯೊಂದು ಸಂದರ್ಭದಲ್ಲೂ ಘಟ್ಟದಲ್ಲೂ ಕೂಡ ಅದನ್ನು ಸಾಧಿಸಿ ತೋರಿಸ್ತಾರೆ ಅವರು. ಇಷ್ಟು ಹೇಳಿ ಆದಮೇಲೆ ರಾಮ ಮತ್ತೆ ಕೊನೆಗೆ ಹೇಳ್ತಾನೆ, ಅಂಥದ್ದೊಂದು ಪಕ್ಷ ಸಂದರ್ಭ ಬಂದರೆ ಲಕ್ಷ್ಮಣ, ಸೀತೆ ಸಿಗಲೇ ಇಲ್ಲ, ಆದರೆ ನಮಗೆ ಊರಿಗೆ ಹೋಗಬೇಕೀಗ, ಅಂಥದ್ದೊಂದು ಸಂದರ್ಭ ಬಂದರೆ ಗಚ್ಚ ಲಕ್ಷ್ಮಣ ಪಶ್ಯತ್ವಂ ಭರತಂ ಭ್ರಾತೃವತ್ಸಲಂ ನಖ್ಯಹಂ ಜೀವಿತುಂ ಶಕ್ತಃ ತಾಮೃತೆ ಜನಕಾತ್ಮಜಾಂ.
ರಾಮ ಹೇಳ್ತಾನೆ, ನೀನು ಹೋಗಯ್ಯ, ಅಯೋಧ್ಯೆಗೆ ನೀನು ಹೋಗು, ನಾನು ಬರೋದಿಲ್ಲ. ಸೀತೆ ಇಲ್ಲ, ನಾನು ಬರೋದಿಲ್ಲ, ನಾನು ಸೀತಾರಾಮ, ನಾನು ಬರೋದಿಲ್ಲ. ಮತ್ತು ಭರತಂ ಭ್ರಾತೃವತ್ಸಲಂ, ನೀನು ಹೋಗಿ ನಿನ್ನ ತಮ್ಮನನ್ನು ನೋಡು. ಅವ ಹೇಳಿದನವ, ಭರತ 14 ವರ್ಷ ಅಣ್ಣ, ನೀನು ಬರಲಿಲ್ಲ ಹೇಳಿದರೆ ಭರತ ಇರೋದಿಲ್ಲ ಅಂತ. ನೋಡಿ ಏನು ಆಶ್ಚರ್ಯ, ಟೋಟಲ್ ರಾಮಾಯಣ. ಏನು ಮೂರ್ಖ ಮಂದಿಗಳೆಲ್ಲ ರಾಮಾಯಣ ಕಟ್ಟುಕತೆ, ಮಹಾಭಾರತ ಕಟ್ಟುಕತೆ ಅಂತ ಹೇಳಿ ಇಡೀ ನಮ್ಮ ಸೊಸೈಟಿಯನ್ನು, ಸಮಾಜವನ್ನು ಹಾಳು ಮಾಡ್ತಾ ಇದ್ದಾರೆ. ಒಬ್ಬ ಅಣ್ಣ ತಮ್ಮಂದಿರು 4 ಮಂದಿ, ಏನು ಅದ್ಭುತ ಕ್ಯಾರೆಕ್ಟರ್ ರೀ. ನಿಜವಾಗಿ ವನವಾಸಕ್ಕೆ ಹೊರಟವ ರಾಮ, ಅವನಿಗಿದ್ದದ್ದು ಶಿಕ್ಷೆ, ಆದರೆ ಅವನ ಹಿಂದೆ ಲಕ್ಷ್ಮಣನೂ ಕೂಡ ಹೊರಟ. ಸಮಸ್ಯೆ ಸೇಮ್ ಅಲ್ವಾ? ಲಕ್ಷ್ಮಣನಿಗೇನು ಕಮ್ಮಿಯ? ಆಯಿತಾ, ರಾಮ ಲಕ್ಷ್ಮಣರು ವನವಾಸಕ್ಕೆ ಹೊರಟರು ಅಂತ ಹೇಳಿದರೆ, ಭರತ ನಾರುಮಡಿಯನ್ನು ಉಟ್ಕೊಂಡು ನಂದಿಗ್ರಾಮದಲ್ಲಿ ಕಾದ, ಪಾದುಕೆಯನ್ನು ಇಟ್ಟ, ರಾಮನ ಪ್ರತಿನಿಧಿತ್ವವನ್ನು ಅದಕ್ಕೆ ಕೊಟ್ಟ, ಅಲ್ಲಿ ಕಾದ. ಯಾವ ಸುಖಭೋಗವನ್ನು ಮಾಡಲಿಲ್ಲ. ಮುಖ ತೋರಿಸ್ಲಿಕ್ಕೆ ನಾಚಿಸ್ತಾ ಇದ್ದ ಅಂತ ಕವಿಗಳು ಹೇಳುತ್ತಾರೆ. ಯಾರಾದರೂ ನನ್ನನ್ನು ಗುರುತು ಹಿಡಿದು, ನೋಡಯ್ಯ ಇವನಿಗೋಸ್ಕರ ರಾಮ ಅಯೋಧ್ಯೆಯನ್ನು ಬಿಟ್ಟು ಹೋಗಬೇಕಾಯಿತು ಅನ್ನುವಂತಹ ಮಾತನ್ನು ಯಾರಾದರೂ ನನ್ನ ಮುಖ ನೋಡಿ ಹೇಳಿದರೆ, ಅಯ್ಯೋ ರಾಮ, ಆ ಮಾತನ್ನು ನಾನು ಕೇಳಬೇಕಲ್ಲ. ಅದಕ್ಕೆ ಬೇಗ ಸೂರ್ಯೋದಯ ಆಗುವುದಕ್ಕಿಂತ ಮುಂಚೆಯೇ ಅತ್ಯಂತ ಬೇಗ ಹೋಗಿ ಸ್ನಾನ ಮಾಡಿ ಬಂದು ತನ್ನ ನಿತ್ಯಾನುಷ್ಠಾನವನ್ನು ಮಾಡ್ತಾ ಇದ್ದ ಅಂತ ಹೇಳ್ತಾರಲ್ಲ. ಅಂಥ ಭರತವ ಕಾಯ್ತಾ ಇದ್ದಾನವ. 14 ವರ್ಷ ಬಿಟ್ಟು ನಾನು ಬರಲಿಲ್ಲ ಹೇಳಿದರೆ ತಾನೇ ಇರೋದಿಲ್ಲ ಅಂತ ಪ್ರತಿಜ್ಞೆ ಮಾಡಿ ಆಗಿದವ. ಅದರಿಂದ ನಾನು ಬರೋದಿಲ್ಲ, ನಾನು ಅಯೋಧ್ಯೆಗೆ ಹೋಗೋದಿಲ್ಲ. ಆದರೆ ಅಯೋಧ್ಯೆಗೆ ಯಾರೂ ಹೋಗಲಿಲ್ಲ ಅಂತ ಹೇಳಿದರೆ ನಮಗೇನೋ ಆಪತ್ತಾಗಿದೆ ಅನ್ನುವಂಥದ್ದು ಅವ ತಿಳ್ಕೊಳ್ತಾನೆ, ಮತ್ತು ನಾನು ಬದುಕೋದಿಲ್ಲ ಅನ್ನುವಂಥ ತೀರ್ಮಾನಕ್ಕೆ ಬಂದು ಬಿಡ್ತಾನೆ. ಅಂಥ ಒಂದು ಅಪಸವ್ಯದ ಕೆಲಸ ಆಗಬಾರ್ದು. ಆದ್ದರಿಂದ ಗಚ್ಚತ್ವಂ ಲಕ್ಷ್ಮಣ, ನೀನು ಹೋಗಯ್ಯ. ಭರತಂ ಭ್ರಾತೃವತ್ಸಲಂ, ಅದು ನನ್ನ ಮೇಲೆ ಅತ್ಯಂತ ಮತ್ತೊಂದು ಪ್ರಾಣವನ್ನು ಇಟ್ಕೊಂಡಂತಹ ಭರತವನ್ನು ಕಾಣು, ಅವನಿಗೆ ಸಾಂತ್ವನವನ್ನು ಹೇಳು, ರಾಜ್ಯಭಾರ ಮಾಡಲಿಕ್ಕೆ ಬೇಕಾದಂತಹ ಶಕ್ತಿಯನ್ನು ತುಂಬಿಸು. ರಾಮನನ್ನು ಬಿಟ್ಟೂ ಕೂಡ ಬದುಕಲಿಕ್ಕಾಗ್ತದೆ ಅನ್ನುವಂಥದ್ದನ್ನು ಅವನಿಗೆ ನೀನು ಮನದಟ್ಟು ಮಾಡು. ನಾನು ಬರೋದಿಲ್ಲಪ್ಪ. ಯಾಕೆ ಬರೋದಿಲ್ಲ? ನಖ್ಯಹಂ ಜೀವಿತಂ ಶಕ್ತಃ, ನನಗೆ ಬದುಕಲಿಕ್ಕೆ ಶಕ್ತಿಯೇ ಇಲ್ಲ. ತಾಮೃತೆ ಜನಕಾತ್ಮಜ, ಜನಕನ ಮಗಳಾಗಿರ್ತಕ್ಕಂಥ ಸೀತೆಯನ್ನು ಬಿಟ್ಟು ಬದುಕುವ ಶಕ್ತಿ ನನಗಿಲ್ಲ ಅನ್ನುವಂತಹ ವಿನೋದದ, ಒಂದು ರೀತಿಯ ದುಃಖದ, ವಿಡಂಬನೆಯ ಮಾತನ್ನು ರಾಮ ಹೇಳ್ತಾನೆ. ಇದವನದ್ದು 2ನೇ ಮಾತಾಗ್ತದೆ ಲಕ್ಷ್ಮಣನ ಹತ್ರ. ಮತ್ತೆ ಸ್ಮೃತ್ವಾ ವಿಯೋಗಜಂ ದುಃಖಂ, ಇಷ್ಟೆಲ್ಲ ಆಯ್ತಲ್ಲ. ಇಷ್ಟೆಲ್ಲ ಆದಮೇಲೆ ಲಕ್ಷ್ಮಣ ಈಗ ಮಾತನಾಡ್ತಕ್ಕಂಥ ಸಂದರ್ಭ ಬಂತು. ಭಾರಿ ಕಷ್ಟದಲ್ಲಿದ್ದಾನೆ ಅಣ್ಣ, ಧೈರ್ಯ ಹೇಳಬೇಕು. 3ನೇ ವ್ಯಕ್ತಿಯಲ್ಲಿ ಯಾರೂ ಇಲ್ಲ, ಹೇಳಬೇಕಾದವ ಲಕ್ಷ್ಮಣನೇ. ಅಂದರೆ ಲಕ್ಷ್ಮಣ ಹೇಳ್ತಾನೆ, ಅವನಿಗೆ ಸ್ಮೃತ್ವ ವಿಯೋಗಜಂ ದುಃಖಂ, ಹೆಂಡತಿಯನ್ನು ಕಳೆದುಕೊಂಡಿರತಕ್ಕಂಥ ಆ ದುಃಖವನ್ನು ಆಲೋಚನೆ ಮಾಡಿದಂತಹ ಲಕ್ಷ್ಮಣ ಹೇಳ್ತಾನೆ, ತ್ಯಜ ಸ್ನೇಹಂ ಪ್ರಿಯೇ ಜನೇ, ತ್ಯಜ ಸ್ನೇಹಂ ಪ್ರಿಯೇ ಜನೇ. ಅತ್ಯಂತ ಪ್ರೀತಿ ಪಾತ್ರರಾದಂತಹ ವ್ಯಕ್ತಿಗಳ ಮೇಲೆ ಅತಿ ವ್ಯಾಮೋಹ ಇರ್ತದಲ್ಲೋ ರಾಮ, ಅದನ್ನು ಬಿಡಬೇಕಲ್ಲ. ಒಂದು ದಿವಸ ನೋಡಿ, ಒಂದೊಂದು ವೇದಾಂತದ ಮಾತನ್ನು ಒಂದೊಂದು ಕ್ಯಾರೆಕ್ಟರಲ್ಲಿ ವಾಲ್ಮೀಕಿಗಳು ಹೇಳ್ತಕ್ಕಂಥ ಸಂಗತಿ. ಇದು ಯಾರಿಗೆ ಗೊತ್ತುಂಟ? ಡೈರೆಕ್ಟ್ ಹೇಳೋ ರಾಮನಿಗೆ ಲಕ್ಷ್ಮಣ ಏನ್ರಿ ಹೇಳೋದು? ನಮಗೆ ಹೇಳ್ತಾ ಇದ್ದಾನೆ. ಒಂದು ದಿವಸ ಅತ್ಯಂತ ಪ್ರಿಯ ಆಗಿರ್ತಕ್ಕಂಥ ಈ ಶರೀರವನ್ನೇ ನಾವು ಬಿಡಬೇಕಾಗ್ತದೆ. ಆತ್ಮನಸ್ತು ಕಾಮಾಯ ಸರ್ವಂ ಪ್ರಿಯಂ ಭವತಿ ಉಪನಿಷತ್ತು. ಯಾರು ಹೆಚ್ಚು ಅಂತ ಕೇಳಿದರೆ ಪ್ರಶ್ನೆಗೆ, ಅಯ್ಯೋ ಗಂಡ ಹೇಳಿದರೆ ನಮಗೆ ಪಂಚಪ್ರಾಣರಿ ಅಂತ ಹೆಂಡತಿ ಹೇಳ್ಬೋದು, ಹೆಂಡತಿ ಹೇಳಿದರೆ ಪಂಚಪ್ರಾಣರಿ ಗಂಡ ಹೇಳ್ಬೋದು, ಗಂಡ ಹೆಂಡತಿ ಇಬ್ಬರು ಮಕ್ಕಳನ್ನು ತೋರಿಸಿ ಹೇಳ್ಬೋದು, ಅವು ನಮಗೆ ಪ್ರಾಣ. ಮಕ್ಕಳೆಲ್ಲ ತೋರಿಸಿ ಅಪ್ಪಮ್ಮನನ್ನು ತೋರಿಸ್ಬೋದು. ಎಲ್ಲ ಬೂಟಾಟಿಕೆಯ ಮಾತು ಅಂತ ಉಪನಿಷತ್ತು ಹೇಳುತ್ತದೆ. ಎಲ್ಲ ಬೂಟಾಟಿಕೆ ಮಾತು. ಹೆಂಡತಿ ಬೆಳಿಗ್ಗೆಯಿಂದ ಮಧ್ಯಾಹ್ನದವರೆಗೆ ಒಂದು ಲೋಟೆ ಕಾಪಿ ಕುಡ್ಲಿಕ್ಕೆ ಸಿಗಲಿಲ್ಲ ಹೇಳಿದರೆ, ಗಂಡ ಅತ್ಯಂತ ಪಂಚಪ್ರಾಣ ಪ್ರಿಯ ಗಂಡ ಎದುರು ಬಂದು ಮಾತನಾಡಿದ್ರು, ಒಮ್ಮೆ ಹೋಗ್ತೀರಾ ಇಲ್ವ ಕಾಪಿ ಕುಡಿಲಿಲ್ಲ ಅಂತ ಹೇಳ್ತಾರೆ. ಗಂಡನೂ ಹಾಗೆ ಹೇಳ್ತಾನೆ, ನಿನ್ನ ವಯ್ಯಾರವೂ ಬೇಡ, ವನಪೂ ಬೇಡ, ಎಂಥದ್ದು ಬೇಡ, ಫಸ್ಟ್ ಒಂದು ಲೋಟೆ ಚಹಾ ಹಿಂಗೆ ಕೊಡು ಅಂತ. ಅವನಿಗೆ ಫಸ್ಟ್ ಏನು ಗೊತ್ತಾ, ಅವನೇ
ಎಲ್ಲ ವ್ಯಕ್ತಿಗಳಿಗೆ ಫಸ್ಟ್ ಯಾರು ಬೇಕು ಅಂತ ಮುಖ್ಯ ಯಾರಾಗ್ತಾರೆ ಹೇಳಿದರೆ ಅವನೇ. ಮತ್ತೆಲ್ಲ ಅವಗಟ್ಟಿ ಒಂದು ಲೋಟಿ ಚಹಾ ಕುಡಿದು ಸ್ವಲ್ಪ ಉಪ್ಪಿಟ್ಟು ತಿಂದು ಸ್ವಲ್ಪ ಆರಾಮಾದ ಮೇಲೆ ಮತ್ತೆ ಏನೋ ಮಗ ಬರಲಿಲ್ಲ ಶಾಲೆಯಿಂದ, ಏನಾಯಿತು ವಿಚಾರಿಸಿದೆಯಾ ಪ್ರಿನ್ಸಿಪಾಲ್ ಹತ್ರ? ಓಕೆ, ನೆಕ್ಸ್ಟ್ ಪ್ರಿಯ ಯಾರಿರ್ತಾನೆ ಮಗನ ಕಡೆಗೆ ಹೋಗ್ತದೆ. ಇಲ್ಲಿ ಒಳಗೆ ಏನಿಲ್ಲ ಹೇಳಿದರೆ ಮಗನೂ ಇಲ್ಲ, ಮಗಳು ಇಲ್ಲ, ಎಂಥದೂ ಇಲ್ಲ ಅಲ್ವಾ? ಲಕ್ಷ್ಮಣ ಹಿಂಗೆ ಹೇಳ್ತಾ ಇದ್ದ ನೋಡಿ ಇದೇ ಮಾತನ್ನು. ಅವಾಗ ಹೇಳ್ತಾನೆ, ಸ್ನೇಹಂ ದುಃಖಂ ತ್ಯಜ, ದುಃಖವನ್ನು ಬಿಡು ರಾಮ. ಪ್ರಿಯಜನೆ, ನಮ್ಮ ಅತ್ಯಂತ ಆತ್ಮೀಯರಾಗಿರತಕ್ಕಂತಹ ಪ್ರಿಯ ಜನರು ಅಂತ ಯಾರು ಇರ್ತಾರೆ ಅವರಲ್ಲೆಲ್ಲ ಒಂದಲ್ಲ ಒಂದು ದಿವಸ ದುಃಖವನ್ನು ಬಿಡಲೇಬೇಕಾಗ್ತದೆ. ಇದು ಈ ಪ್ರಪಂಚದ ಕೊನೆಯ ಸತ್ಯ, ಇದು ಕೊನೆಯ ಸತ್ಯ. ಆದ್ದರಿಂದ ಅತಿಸ್ನೇಹ ಪರಿಶ್ವಂಗಾತ್ ವರ್ತಿರಾರ್ದ್ರಾಪಿ ದಕ್ಯತೆ. ಅಣ್ಣ, ಸಿಕ್ಕಾಪಟ್ಟೆ ಸ್ನೇಹ ಜಾಸ್ತಿ ಆದರೆ ಅದು ಸುಡುತ್ತದೆ ಅಂತ ಹೇಳುತ್ತೆ ಲಕ್ಷ್ಮಣ. ಅತಿ ಸ್ನೇಹ ಪ್ರಸಂಗಾತ್ ಅತಿ ಸ್ನೇಹ ಪರಿಶ್ವಂಗಾತ್ ವರ್ತಿ ಆರ್ದ್ರಾಪಿ ದಕ್ಯತೆ ಅಂತ. ಸ್ನೇಹ ಶಬ್ದಕ್ಕೆ ಎರಡರ್ಥ. ಒಂದು ಬಾಂಧವ್ಯದ ಸಂಕೇತ, ಎರಡನೇದು ಅರ್ಥ ಏನು ಸ್ನೇಹ ಹೇಳಿದರೆ ಎಣ್ಣೆ. ಹೆಂಗೆಯೋ ಅದನ್ನು ಬಳಸಿದಾರೆ ನೋಡಿ, ಎಣ್ಣೆ. ಅತಿ ಸ್ನೇಹ, ಅತಿ ಸ್ನೇಹ ಒಂದು ಬತ್ತಿ, ವರ್ತಿ ಅಂತ ಹೇಳಿದರೆ ಬತ್ತಿ. ಬತ್ತಿ ಉಂಟಲ್ಲ, ಸುಮಾರು ಹೊತ್ತು ಉರಿಬೇಕಿದ್ರೆ ಅದು ಗಟ್ಟಿ ಎಣ್ಣೆಯದ್ದು ಸ್ನೇಹದ ಸಂಪರ್ಕ ಆಗಬೇಕು. ಅತಿ ಸ್ನೇಹ ಪರಿಶ್ವಂಗಾತ್, ತುಂಬ ಎಣ್ಣೆಯನ್ನು ಒಂದು ಬತ್ತಿ ಹೊತ್ಕೊಂಡದ್ದು ಹೌದಾದರೆ ವರ್ತಿ ಆರ್ದ್ರಾಪಿ ದೃಶ್ಯತೆ ಅಂತ. ಆ ಬತ್ತಿ ಒದ್ದೆಯಾಗಿದ್ದರೂ, ಎಣ್ಣೆಯಿಂದ ಒದ್ದೆಯಾಗಿದ್ದರೂ ಕೂಡ ಅದು ಸುಡುತ್ತದೆ, ಅದು ದಹಿಸ್ತದೆ ಅಂತ. ಸ್ನೇಹ ಶಬ್ದಕ್ಕೆ ಎಣ್ಣೆ ಅಂತ ಒಂದು ಅರ್ಥ, ಬಾಂಧವ್ಯ ಅಂತ ಇನ್ನೊಂದು ಅರ್ಥವನ್ನು ಹಿಡ್ಕೊಳ್ಳಿ. ಇದೇ ಅಂತ ಹೇಳ್ತಾನೆ ಲಕ್ಷ್ಮಣ. ಸಿಕ್ಕಾಪಟ್ಟೆ ಒಬ್ಬನನ್ನು ಹಚ್ಕೊಂಡದ್ದು ಹೌದಾದರೆ ಅವನ ನಂತರ, ಅವನ ವಿಯೋಗದ ನಂತರವೂ ಕೂಡ ತುಂಬ ಬಾಧಿಸ್ತದೆ, ತುಂಬ ನೋವನ್ನು ಕೊಡುತ್ತದೆ. ಅದರಿಂದ ಬತ್ತಿಗೆ ಎಣ್ಣೆಯನ್ನು ಹಾಕಿ ಆ ಎಣ್ಣೆಯಿಂದ ಅದ್ದಿದ ಬತ್ತಿಯ ತುದಿಯಲ್ಲಿರ್ತಕ್ಕಂತಹ ದೀಪವನ್ನು ನೋಡಿ ವೇದಾಂತದ ಮಾತನ್ನು ಲಕ್ಷ್ಮಣನ ಬಾಯಲ್ಲಿ ಹೇಳಿಸ್ತಾ ಇದ್ದಾರೆ. ಮತ್ತು ವಾಲ್ಮೀಕಿಗಳು ಅಂತ ಹೇಳಿದರೆ ಎಂಥ ಅದ್ಭುತ ಆಗಿರತಕ್ಕಂತಹ ತೂಕದ ಸಂದೇಶ ನೋಡಿ, ಇದು ಮನುಕುಲಕ್ಕೆ ಕೊಟ್ಟ ಸಂದೇಶ ಅಂತ. ಅದರಿಂದ ಏನಾಗಿದೆ ಈಗ ನಿನಗೆ? ಇಂಥ ಪ್ರಸಂಗಗಳು, ಇಂಥ ಚಿತ್ರಣಗಳು ಪದೇ 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 ಮತ್ತೆ ಆ ಪರಿಸರದ, ಆ ಒಂದು ರೀತಿಯ ವಾತಾವರಣದ ಆ ಒಂದೊಂದು ಸಂಗತಿಗಳನ್ನು ನೋಡ್ತಾ ನೀನು ಯಾಕೆ ಕುಗ್ಗುತ್ತಾ ಇದ್ದಿ? ಹಿಗ್ಗಬೇಕಲ್ಲ. ಹಚ್ಚ ಹಸುರಿನ ಆ ರಮ್ಯ ಪರಿಸರವನ್ನು ನೋಡಿದಾಗ ನೀನು ಹಿಗ್ಗಬೇಕು, ನಿನಗೆ ಖುಷಿಯಾಗಬೇಕು. ನೀನು ಯಾಕೆ ಕುಗ್ಗುತ್ತಾ ಇದ್ದಿ? ಯಾಕೆ ಉತ್ಸಾಹವನ್ನು ಕಳ್ಕೊಳ್ತಾ ಇದ್ದಿ? ಉತ್ಸಾಹ ಒಂದಿಲ್ಲ ಅಂತ ಹೇಳಿದರೆ ಏನು ಕೆಲಸ ಆಗ್ತದೆ? ಅವನು ಹೇಳ್ತಾನೆ ನೋಡಿ, ಉತ್ಸಾಹೋ ಬಲವಾನ್ ಆರ್ಯ. ಎಂಥ ಮಾತಿದು! 7 ವರ್ಷದ ಹುಡುಗನಿಂದ ಪ್ರಾರಂಭ ಮಾಡಿ 70+ ಆದವರಿಗೂ ಕೂಡ ಹೇಳ್ತಕ್ಕಂಥದ್ದು ಮಾತು. ಅದ್ಭುತ. ಉತ್ಸಾಹೋ ಬಲವಾನ್ ಆರ್ಯ ನಾಸ್ತಿ ಉತ್ಸಾಹಾತ್ ಪರಂ ಬಲಂ. ಅದು ಹೇಳ್ತಾನೆ. ಸೋತ್ಸಾಹಸ್ಯಾಸ್ತಿ ಲೋಕೇಸ್ಮಿನ್ನ ಕಿಂಚಿದಪಿ ದುರ್ಲಭಂ. ಮಾತು ನೋಡಿ, ಉತ್ಸಾಹೋ ಬಲವಾನಾರ್ಯ. ಎಲ್ಲ ಸಂಗತಿ, ಎಲ್ಲ ವ್ಯಕ್ತಿಗಳಿಗೆ ಅತಿ ಮುಖ್ಯ ಆಗಿರತಕ್ಕಂತಹ ಒಂದು ಬೇಕಾದಂತಹ ಗುಣ ಯಾವುದು ಅಂತ ಹೇಳಿದರೆ ಉತ್ಸಾಹ. ಅಲ್ಲ, ಒಂದು ಯೋಚನೆ ಮಾಡಿ. ನಮ್ಮ ಇಡೀ ನಮ್ಮ ಈ ರಾಮದೇವರ ಮುಂದೆ ಸೇರಿ ಎಲ್ಲ 40+ ಆದವರೇ ಇದ್ದಾರೆ, ಹೆಚ್ಚು ಕಡಿಮೆ 40+. ಕೆಲವರಿಗೆ ಷಷ್ಠ್ಯಬ್ದಿ ಆಗಿರ್ಬೋದು, ಭೀಮರಥವೂ ಕೂಡ ಮುಗಿದಿರ್ಬೋದು ಅಂತ ಅಲ್ವಾ, ಎಲ್ಲ ಆಗಿದೆ. ಆದರೆ ದೂರದಿಂದ ಬಂದಿರ್ಬೋದು, 2-3 ಕಿಲೋಮೀಟರ್ 4-5 ಕಿಲೋಮೀಟರ್ನ ದೂರದ ಅಂತರದಿಂದ ಕೂಡ ಬಂದಿರ್ಬೋದು. ಹತ್ತಿರದಲ್ಲೇ ಇದ್ದರೂ ಕೂಡ ಒಂದು ಗದ್ದೆಯನ್ನು ದಾಟ್ಕೊಂಡು ಬಂದು ಪ್ರವಚನ ಕೇಳಿ ಉತ್ಸಾಹ ಅಲ್ವ? ಇದು ಕೂಡ ಉತ್ಸಾಹ ಅಲ್ವ? ಯೋಚನೆ ಮಾಡಿ. ನಮ್ಮ ಹುಡುಗರಿಗಿಲ್ಲ, ಅವಾಗ ಪುರುಸೋದಿದ್ರು. ಇವತ್ತು ವೀಕ್ ಡೇ ಸ್ವಾಮಿ, ಸಂಡೇ ಬರ್ತಾರೆ, ಸಂಡೇ ನೋಡುವ ಎಷ್ಟು ಬರ್ತಾರೆ ಅಂತ. ಉತ್ಸಾಹ ಬೇಕಲ್ಲ. ಬೆಳಿಗ್ಗೆ ನೀವು ಮಾಡತಕ್ಕಂತಹ ಒಂದು ಚಹಾದಿಂದ ಹಿಡಿದು ಸಾಯಂಕಾಲದ ಹೊತ್ತು ತುಳಸಿಗೆ ದೀಪಗಿಟ್ಟು ಹೇಳ್ತಕ್ಕಂಥ ವಿಷ್ಣು ಸಹಸ್ರನಾಮ, ಮನೆ ಕೆಲಸ, ಮನೆವಾಳ್ತೆ ಎಲ್ಲ ಪೂರೈಸುವ ಆ ಹೊತ್ತಿನವರೆಗೆ
ಉತ್ಸಾಹ ಅನ್ನುವಂಥದ್ದು ಒಂದು ಇಲ್ಲ ಹೇಳಿದರೆ ಕೆಲಸವೇ ಆಗೋದಿಲ್ಲ ರೀ. ಏನು ಸಂಗತಿ ಹೇಳ್ತಾ ಇದ್ದಾನೆ ಲಕ್ಷ್ಮಣ, ಎಷ್ಟು ದೊಡ್ಡ ಸೂತ್ರ. ಜೀವನ ಸಸೂತ್ರವಾಗಿ ಸಾಗಬೇಕಿದ್ರೆ ಈ ಒಂದು ಲಕ್ಷ್ಮಣನ ಸೂತ್ರ ಹಿಡ್ಕೊಂಡ್ರೆ ಸಾಕು ನೋಡಿ. ಉತ್ಸಾಹೋ ಬಲವಾನ್ ಆರ್ಯ. ಉತ್ಸಾಹ ಹುಮ್ಮಸ್ಸು ಅಂತ ಅರ್ಥ. ಆಯ್ತು ಮಾಡುವ. 60ರ ನಂತರ ಟೂ ವೀಲರನ್ನು ಕಲಿತು ದೇವಸ್ಥಾನಕ್ಕೆ ಹೋಗ್ತಕ್ಕಂಥ ಎಷ್ಟು ಮಂದಿ ಬೇಡ? 60ರ ನಂತರ ನಮ್ಮಲ್ಲಿ ಹೇಳ್ತೇವೆ ಅದು ರಿಟೈರ್ಮೆಂಟ್ ಅಲ್ಲ. ಏನು ರಿಟೈರ್ಮೆಂಟು? ನಿವೃತ್ತಿ ಅಧ್ಯಾತ್ಮ ಜೀವನದ ಪ್ರವೃತ್ತಿ. ನಿವೃತ್ತಿ ಯಾವುದಕ್ಕೆ ನಿವೃತ್ತಿ? ಅಲ್ಲಿ ಆಫೀಸಲ್ಲಿ ಒಂದು ಸಂಸ್ಥೆಯಲ್ಲಿ ಒಂದು ವ್ಯವಸ್ಥೆ ಅಂತ ಮಾಡಿದ್ದಾರೆ ಬಿಡಿ, ನಿವೃತ್ತಿ ಅಂತ. ಅದು ಅಲ್ಲಿಗೆ ನಿವೃತ್ತಿ. ಮತ್ತೆ ಅಧ್ಯಾತ್ಮ ಜೀವನಕ್ಕೆ ಮತ್ತೆ ಪ್ರವೃತ್ತಿ, ಮತ್ತು ಹೊಸ ಹುಮ್ಮಸ್ಸು. 60ರ ಇಡೀ ಒಂದು ಆ ಚಕ್ರವನ್ನು ಪರಿಭ್ರಮಣೆ ಮಾಡಿ ಆಯಿತು, ಮತ್ತು ಪುನಃ ನೆಕ್ಸ್ಟ್ ನೋಡಿದ ಆ ಸಂವತ್ಸರ ಅನ್ನುವಂಥದ್ದು ಹೊಸ ಸಂವತ್ಸರ ಅಲ್ಲ, ಈಗ ಹಿಂದೆ ನೋಡಿದದ್ದೇ ಸಂವತ್ಸರ. ಆದರೂ ಉತ್ಸಾಹ ನೋಡಿ. ಕಲಿಬೇಕು, ಹೋಗಬೇಕು, ಕೇಳಬೇಕು, ಮಾಡಬೇಕು. ಇದು ಇದ್ದಷ್ಟು ಮತ್ತಷ್ಟು ಚೆಂಡು ಪುಟಿದೇಳುವಂತೆ ಮನುಷ್ಯ ಹೇಳ್ತಾನೆ. ಇದನ್ನು ಹೇಳಿದವ ಲಕ್ಷ್ಮಣ. ಅವ ಹೇಳ್ತಾನೆ, ಬಲವಾನ ನಾಸ್ತಿ ಉತ್ಸಾಹಾತ್ ಪರಂಬಲಂ ಅಂತ ಹೇಳಿದ. ಡಿಕ್ಲೇರ್ ಮಾಡಿಬಿಟ್ಟ. ಉತ್ಸಾಹಕ್ಕಿಂತ ಶ್ರೇಷ್ಠ ಆಗಿರತಕ್ಕಂತಹ ಮತ್ತೊಂದು ಬಲವೇ ಇಲ್ಲ. ಯಾಕೆ ಗೊತ್ತಾ? ಬಲಪ್ರಯೋಗ ಮಾಡಬೇಕಿದ್ರೂ ಉತ್ಸಾಹ ಬೇಕು. 3 ಬಲ: ಬುದ್ಧಿಬಲ, ಶರೀರಬಲ, ಆತ್ಮಬಲ. ಈ 3 ಬಲವನ್ನು ಪ್ರಯೋಗ ಮಾಡಬೇಕಿದ್ರೆ ನಿಮ್ಗೆ ಉತ್ಸಾಹ ಬೇಕು. ಉತ್ಸಾಹ ಇಲ್ಲ, ಯಾರೀ ಹೋಗೋದು ಅಂತ ನೀವು ರಾಗ ಇಳ್ತಾ ಕೂತ್ಕೊಂಡ್ರೆ ಚಿಕ್ಕ ಕೆಲಸವೂ ಮಾಡಲಿಕ್ಕಾಗೋದಿಲ್ಲ. ಇದು ಸಂಗತಿ. ಅವ ಹೇಳ್ತಾನೆ, ಸೋತ್ಸಾಹಸ್ಯಾಸ್ತಿ ಲೋಕೇಸ್ಮಿನ್ ನ ಕಿಂಚಿದಪಿ ದುರ್ಲಭಂ. ಉತ್ಸಾಹ ಸಹಿತ ಆಗಿರತಕ್ಕಂಥ ವ್ಯಕ್ತಿಗೆ ಈ ಪ್ರಪಂಚದಲ್ಲಿ ಅಸಂಭವ ಅನ್ನುವಂಥದ್ದು ಒಂದು ಸಂಗತಿಯೇ ಇಲ್ಲ ಅಂತ. ಒಂದು ಸಂಗತಿಯೇ ಇಲ್ಲ ಅಲ್ವಾ? ಅದರಿಂದ ಉತ್ಸಾಹ ಅನ್ನುವಂಥದ್ದು ಅತಿ ಮುಖ್ಯ ಅಂತ ಹೇಳ್ತಾ, ಹೀಗೆ ಸಾಕ್ತಾ ಇರುವಂಥ ಸಂದರ್ಭದಲ್ಲಿ ಅಲ್ಲೊಂದು ಘಟನೆ ಆಗ್ತದೆ. ಈ ಮತಂಗ ಮಹರ್ಷಿಗಳ ಆಶ್ರಮದ ಪರಿಸರದಲ್ಲಿ ಸುಗ್ರೀವ ಮತ್ತು ಅವನ ಕೆಲವೊಂದು ಅನುಚರರು, ಅಲ್ಲಿ ಹನುಮಂತನೂ ಕೂಡ ಇದ್ದದ್ದು. ಅವರು ಇದ್ದಂಥ ಸಂದರ್ಭದಲ್ಲಿ ಅವರು, ಅದರಲ್ಲಿ ಮುಖ್ಯವಾಗಿ ಸುಗ್ರೀವ, ಇವರಿಬ್ಬರನ್ನು ನೋಡ್ತಾನೆ. ಇಬ್ಬರನ್ನು ನೋಡಿ ಆದ ಕೂಡಲೇ ಅವನಿಗೇನು ಗೊತ್ತಾ, ಅವನು ಬದುಕ್ತಾ ಇರೋದೇ ಭಯದಲ್ಲಿ. ಈ ಲಕ್ಷ್ಮಣನ ಮಾತು ಸುಗ್ರೀವನಿಗೂ ಕೂಡ ಹೇಗೆ ಅಪ್ಲಿಕೇಬಲ್ ನೋಡಿ. ಸುಗ್ರೀವ ಬದುಕ್ತಾ ಇದ್ದದೇ ಭಯದಲ್ಲಿ. ಯಾರ ಭಯ? ಯಾರ್ಯಾರದ್ದು ಅಲ್ಲ, ಅವನ ಸ್ವಂತ ಅಣ್ಣನ ಭಯ, ವಾಲಿಯ ಭಯ. ಬಹಳ ಚೆನ್ನಾಗಿದ್ದಂತಹ ಅಣ್ಣ ತಮ್ಮಂದರು, ಬಹಳ ಚೆನ್ನಾಗಿದ್ದದ್ದು ಒಂದು ಘಟನೆ. ಅದು ಮುಂದಕ್ಕೆ ಬರ್ತದೆ ಬಿಡಿ, ಯಾಕೆ ಇವತ್ತೇ ಹೇಳೋದು. ಒಂದು ಘಟನೆ ಅನ್ನುವಂಥದ್ದು ವಿರಸಕ್ಕೆ ಕಾರಣ ಆಗ್ತದೆ. ವಿರಸ ದ್ವೇಷಕ್ಕೆ ಪರಿಣಾಮ ಹೊಂದುತ್ತದೆ. ದ್ವೇಷ ಎಲ್ಲಿವರೆಗಾಗ್ತದೆ ಹೇಳಿದರೆ, ಸುಗ್ರೀವನ ಗ್ರೀವ ಕಂಡರೂ ಕೂಡ ನಾನು ಬಿಡೋದಿಲ್ಲ ಅಂತ ಹೇಳಿ ತೀರ್ಮಾನ ಮಾಡಿದ್ದಾನೆ ವಾಲಿ. ಅದು ಇವನಿಗೆ ಪ್ರಪಂಚವಿಡೀ ತಿರುಗಾಡಿ ಎಲ್ಲೂ ಕೂಡ ನನಗೆ ಉಳಿಗಾಲ ಇಲ್ಲ ಅನ್ನುವಂಥದ್ದು ಗೊತ್ತಾದ ಮೇಲೆ ಋಷ್ಯಮುಖ ಮತಂಗ ಮಹರ್ಷಿಗಳ ಆ ಆಶ್ರಮದ ಹತ್ತಿರ, ಆ ಋಷ್ಯಮುಖ ಪರ್ವತದ ಆ ತಪ್ಪಲಿನಲ್ಲಿ ಮತ್ತವ ವಾಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದವ. ಅಲ್ಲಿ ಯಾಕೆ ಬಂದ? ಅದೇನು ತುಂಬ ದೂರ ಇಲ್ಲ, ಕಿಷ್ಕಿಂಧೆಯಿಂದ ಬಹಳ ದೂರದಲ್ಲಿ ಇರುವಂಥದ್ದಲ್ಲ. ಅಲ್ಲೊಂದು ಶಾಪ ಇತ್ತು ವಾಲಿಗೆ, ಅಲ್ಲಿಗೆ ಬರಬಾರ್ದು ನೀನು ಅಂತ. ಅದ್ರ ಕತೆ ಮುಂದೆ ಗೊತ್ತಾಗ್ತದೆ. ಇದು ನನಗೆ ಸೇಫೆಸ್ಟ್ ಜಾಗ ಅಂತ ಹೇಳಿ ತೀರ್ಮಾನ ಮಾಡಿಕೊಂಡು ಮತ್ತೆ ಸುಗ್ರೀವ ಬಂದು ಕೂತದ್ದು ಆ ಜಾಗದಲ್ಲಿ ಅಂತ. ಆದ್ದರಿಂದ ಈ ನಿತ್ಯ ನೋಡ್ತಕ್ಕಂತಹ ಒಂದಷ್ಟು ಸಂಗತಿಗಳನ್ನು ಬಿಟ್ಟು ವಿಶೇಷವಾಗಿ ಏನು ಕಂಡರೂ ಕೂಡ ಸುಗ್ರೀವನಿಗೆ ಹೆದರಿಕೆ. ಇದು ವಾಲಿ ಜನ ಆಗಿರ್ಬೋದು, ವಾಲಿ ಕಳಿಸಿದ ವ್ಯಕ್ತಿಗಳಾಗಿರ್ಬೋದು, ವಾಲಿಯಿಂದ ಪ್ರೇರಿತರಾದವರಾಗಿರ್ಬೋದು, ಹಿಂಗೆ ಬರ್ಬೋದು. ಹಂಗೆ ವಾಲಿಗೆ ಬರಲಿಕ್ಕಿಲ್ಲ ಅಲ್ಲ, ವಾಲಿ ಮಾತ್ರ ಅಲ್ಲ, ವಾಲಿಯ ಯಾವ ಅನುಚರರು ಕೂಡ ಇಲ್ಲಿಗೆ ಬರಬಾರದು ಅಂತ ಅವರು ಶಾಪ ಕೊಟ್ಟಿದ್ದಾರೆ, ಅದು ಬೇರೆ. ಆದರೆ ವಾಲಿ ಈ ನನ್ನನ್ನು ಕಳಿಸ್ಲಿಕ್ಕೆ ಅಂತ ಬೇರೊಂದು ವ್ಯಕ್ತಿಗಳನ್ನು ಗೊತ್ತು ಮಾಡಿಕೊಂಡು ಇಲ್ಲಿಗೆ ತಂದು ಅವರಿಗೇನೋ ಕೊಡುವಂಥದ್ದನ್ನು ಕೊಟ್ಟು ಒಪ್ಪಂದ ಮಾಡಿಕೊಂಡು ಕಳಿಸಿರ್ಬೋದು. ಹೀಗೆ ಹೆದರಿಕೆ. ಸುಗ್ರೀವ ಉಂಟಲ್ಲ, ಬದುಕ್ತಾ ಇದ್ದದೇ ಹೆದರಿಕೆಯಲ್ಲಿ. ಅದರಿಂದ ಏನಾಯಿತು ಹೇಳಿದರೆ, ತೌ ತು ದೃಷ್ಟವಾ ಮಹಾತ್ಮಾನೌ ಭ್ರಾತರೌ ರಾಮ ಲಕ್ಷ್ಮಣೌ ವರಾಯುಧರೌ ವೀರೌ ಸುಗ್ರೀವ ಶಂಕಿತೋ ಅಭವತ್. ಚೆನ್ನಾಗಿದ್ರಲ್ಲ,
ಆಜಾನುಬಾಹು ಕಾಯ ರಾಮಚಂದ್ರನದ್ದು, ಲಕ್ಷ್ಮಣ ಏನದಕ್ಕಿಂತ ಕಡಿಮೆ ಇರಲಿಲ್ಲ. ಅದರಿಂದ ತೌತು ದೃಷ್ಟವಾ ಮಹಾತ್ಮಾನು, ಕಂಡಾದ ಕೂಡಲೇ ಇದು ಸಾಮಾನ್ಯ ವ್ಯಕ್ತಿಗಳಲ್ಲ ಅನ್ನುವಂತಹ ರೂಪಚರ್ಯೆಯನ್ನು, ಆ ಸೌಷ್ಠವವನ್ನು ಪಡ್ಕೊಂಡಿದ್ದಂತಹ ಈ ಯುಗ್ಮ ವ್ಯಕ್ತಿಗಳನ್ನು ಕಂಡಾಗ ಭ್ರಾತರು ನೋಡಿ ಆದ ಕೂಡಲೇ ಹೇಳ್ಬೋದಂತೆ ಅಣ್ಣ ತಮ್ಮಂದರು ಅಂತ. ಅಂಥ ಇಬ್ಬರನ್ನು ಕಂಡಾಗ ರಾಮ ಲಕ್ಷ್ಮಣವು, ಇದು ಅವನಿಗೆ ಗೊತ್ತಿಲ್ಲ, ಸುಗ್ರೀವನಿಗೆ ಗೊತ್ತಿಲ್ಲ. ವಾಲ್ಮೀಕಿಗಳು ಹೇಳುತ್ತಾರೆ, ಯಾರನ್ನು ನೋಡಿದ್ದು? ರಾಮ ಲಕ್ಷ್ಮಣ, ಅಣ್ಣ ತಮ್ಮಂದಿರಾಗಿರ್ತಕ್ಕಂಥ ರಾಮ ಲಕ್ಷ್ಮಣರನ್ನು ಕಂಡಂತಹ ವರಾಯುಧ ಧರವು, ಅತ್ಯಂತ ಶ್ರೇಷ್ಠ ಆಗಿರ್ತಕ್ಕಂತಹ ಬಿಲ್ಲು ಬಾಣವನ್ನು ಹಿಡ್ಕೊಂಡಂತಹ ಈ ಇಬ್ಬರನ್ನು ವೀರವು, ಅತ್ಯಂತ ವೀರರು. ವೀರ ಲಕ್ಷಣ ಮುಖದಲ್ಲಿರ್ತದೆ, ವೀರ ಲಕ್ಷಣ ಮುಖದಲ್ಲಿರ್ತದೆ. ಒಬ್ಬ ವ್ಯಕ್ತಿ 4 ಹೆಜ್ಜೆ ಹಾಕಿಯಾದ ಕೂಡಲೇ ಎಂಥವ ಇವ ಅನ್ನುವಂಥದ್ದನ್ನು ಗುರುತಿಸ್ಲಿಕ್ಕಾಗ್ತದೆ. ಅದು ಇವತ್ತಿಗೂ ಆಗ್ತದೆ ಅಂತ ಆಗುವಾಗ, ಆಗಿನ ಕಾಲದಲ್ಲಿ ಅದೇ ಒಂದು ಮಾನದಂಡ ಆದಾಗಿ ಒಂದು ಸಂದರ್ಭದಲ್ಲಿ ಗೊತ್ತಾಗದೇ ಇರ್ತದ. ಆದ್ದರಿಂದ ವೀರೌ ಸುಗ್ರೀವ ಶಂಕಿತೋ ಭವತ್. ಇಂಥ ಸಲಕ್ಷಣ ಮತ್ತು ಸುಲಕ್ಷಣ ಅಣ್ಣ ತಮ್ಮಂದರನ್ನು ಕಂಡಾದ ಕೂಡಲೇ ಈ ಸುಗ್ರೀವ ಶಂಕಿತೋ, ಶಂಕಾಚಿತ್ತನಾದ. ಏನು ಮಾಡೋದಿನ್ನು, ಬದುಕಲಿಕ್ಕೆ ಉಂಟಾಗಿಲ್ವಾ ಅನ್ನುವಂಥದ್ದು ಸಮಸ್ಯೆ, ಗೊಂದಲಕ್ಕೆ ಕಾರಣ ಆಯಿತು. ಚಡಪಡಿಸ್ತಾ ಇದ್ದಾನೆ, ಆಚೆ ಹೋಗ್ತಾನೆ ಈಚೆ ಹೋಗ್ತಾನೆ, ಮುಖದಲ್ಲಿ ಒಂದು ರೀತಿಯ ನಿರಮ್ಮಳ ಭಾವ ಇಲ್ಲ. ಮೊದಲೇ ನಮ್ಮ ಭಾಷೆಯಲ್ಲಿ ಹೇಳೋದಾದರೆ ಕಪಿ, ಚಂಚಲ ಚಿತ್ತ. ಈಗಂತೂ ಅದಕ್ಕೆ ಒಂದು ರೀತಿ ಒಗ್ಗರಣೆ ಹಾಕುವ ರೀತಿಯಲ್ಲಿ ಇಬ್ಬರು ವ್ಯಕ್ತಿಗಳನ್ನು ಕಂಡಿದ್ದಾನೆ. ಬಹಳ ಕಷ್ಟ ಆಗಿದೆ. ಇವನ ಈ ಚಡಪಡಿಕೆ ಅನ್ನುವಂಥದ್ದನ್ನು ನೋಡಿದಂತಹ ಹನುಮಂತ ಅವನು ನೋಡಿ ಹೇಳ್ತಾನಂತೆ. ಹನುಮಂತ ಹೇಳ್ತಾನೆ, ಬುದ್ಧಿ ವಿಜ್ಞಾನ ಸಂಪನ್ನ ಇಂಗಿತೈ ಸರ್ವಮಾಚರ ನ ಕ್ಯಬುದ್ಧಿಂಗತೋ ರಾಜ ಸರ್ವಭೂತಾನಿ ಶಾಸ್ತಿ. ಹನುಮಂತ ಹೇಳತಕ್ಕಂಥ ಮಾತು ಅದು ಬರೀ ಇಷ್ಟು ಮಾತ್ರ ಅಲ್ಲ, ಸುಮಾರು ಮಾತನ್ನು ಹೇಳ್ತಾನೆ. ಆ ಎಲ್ಲ ಮಾತನ್ನು ಹಿಡ್ಕೊಂಡು ನೀವೊಂದು ಅದನ್ನು ಒಟ್ಟು ಮಾಡಿದರೆ ಒಂದೊಂದು ಮಾತು ಹನುಮಂತ ಹೇಳ್ತಕ್ಕಂಥದ್ದು ಎಷ್ಟು ತೂಕದ್ದು, ಬಹಳ ಹೃದಯಕ್ಕೆ ಆನಂದ ಕೊಡುತ್ತದೆ. ಸುಗ್ರೀವನನ್ನು ಕುರಿತಾಗಿ ಆಂಜನೇಯ ಹೇಳ್ತಾನೆ, ಬುದ್ಧಿ ವಿಜ್ಞಾನ ಸಂಪನ್ನ, ನಿನಗೆ ಬುದ್ಧಿ ಇದೆ, ನಿನಗೆ ವಿಜ್ಞಾನ ಗೊತ್ತಿದೆ. ವಿಜ್ಞಾನ ಗೊತ್ತಿದೆ ಹೇಳಿದರೆ ಈ ಶಾಲೆದು ಪಠ್ಯಪುಸ್ತಕದ ವಿಜ್ಞಾನ ಅಲ್ಲ, ವಿಜ್ಞಾನ ಹೇಳಿದರೆ ವಿಶಿಷ್ಟ ಜ್ಞಾನ ಅಂತ. ನಿನಗೆ ಇನ್ನಿತರ ಬೇಕಾದಷ್ಟು ಜ್ಞಾನ ಇದೆ, ನೀನು ಪ್ರಪಂಚ ನೋಡಿದವ. ಆಶ್ಚರ್ಯ ಏನು ಅಂತ ಹೇಳಿದರೆ, ಮುಂದಕ್ಕೆ ಸೀತೆಯನ್ನು ಹುಡುಕಬೇಕು ಅನ್ನುವಂಥದ್ದು ಆ ಬಾಧ್ಯತೆ ಸುಗ್ರೀವನಿಗೆ ಬಂದಾದ ಮೇಲೆ ಒಬ್ಬರೊಬ್ಬರನ್ನು ಒಂದೊಂದು ಕಡೆ ಕಳಿಸುವಂಥ ಕೆಲಸವನ್ನು ಸುಗ್ರೀವ ಮಾಡ್ತಾನಲ್ಲ. ಸುಗ್ರೀವ ಮಾಡಿದಾಗ ಹೀಗೆ ಜನರಲ್ ಆಗಿ ರಾಮ ಕೇಳ್ತಾನೆ ಸುಗ್ರೀವನ ಹತ್ರ, ಅಲ್ಲ ನಿನಗೆ ಈ ಭೌಗೋಳಿಕ ಜ್ಞಾನ ಇಷ್ಟು ಪ್ರಬುದ್ಧ ಆಗಿರತಕ್ಕಂತಹ ಜ್ಞಾನ ನಿನಗೆ ಹೇಗೆ ಬಂತು ಅಂತ ಕೇಳಿದಾಗ ಆವಾಗ ಸುಗ್ರೀವ ಹೇಳ್ತಾನೆ, ವಾಲಿ ಅವನಿಗೆ ಹೆದರಿ ನಾನು ಹೇಗಾದರೂ ಬದುಕಬೇಕು ಅಂತ ಬಯಸಿದೆ ಅಲ್ಲ, ಇಡೀ ಪ್ರಪಂಚ ತಿರುಗಾಡಿದ್ದೆ ಅಂತ ಹೇಳ್ತಾನೆ ಅವನು. ಎಲ್ಲಾದರೂ ಆದರೆ ಎಲ್ಲೂ ಅವನಿಗೆ ಒಂದು ರೀತಿಯ ರಕ್ಷೆ ಇಲ್ಲಿ ಸಿಗಬಹುದು ಅನ್ನುವಂಥ ಭಾವವೇ ಬರಲಿಲ್ಲ. ಯಾಕೆ ಹೇಳಿದರೆ ವಾಲಿ ಇದ್ದಾನಲ್ಲ, ಅವ ಸುಗ್ರೀವನಿಗಿಂತ ಬಲಿಷ್ಠನಾಗಿದ್ದ. ಸುಗ್ರೀವನೇ ಇಂಥವ, ಇಡೀ ಪ್ರಪಂಚವನ್ನು ತಿರುಗಾಡಿದವ. ಆ ತಿರುಗಾಡಿ ಎಷ್ಟು ವಿಜ್ಞಾನವನ್ನು ಸಂಪಾದನೆ ಮಾಡಬೇಕು ಅದನ್ನೆಲ್ಲ ಸಂಪಾದನೆ ಮಾಡಿದವ. ಆದರೂ ಅವನಿಗೆ ಅಲ್ಲೆಲ್ಲೂ ಕೂಡ ನನಗೆ ಉಳಿಗಾಲವೂ ಇದೆ ಅನ್ನುವಂತಹ ಖಚಿತತೆ ಬರಲಿಲ್ಲ. ಯಾಕೆ ಹೇಳಿದರೆ ಅವನಿಗೆ ಒಂದು ಮತ್ತು ಗಟ್ಟಿ ಗೊತ್ತಿತ್ತು, ನಾನು ಎಷ್ಟು ತಿರುಗಾಡಿದರೂ ಕೂಡ ನನಗಿಂತ ಜಾಸ್ತಿ ತಿರುಗಾಡುವ ಸಾಮರ್ಥ್ಯ. ವಾಲಿ ಬಗ್ಗೆ ಹೇಳುವಾಗಲೇ ಹೇಳ್ತಾನೆ, ಅವ ಪೂರ್ವ ಸಮುದ್ರಕ್ಕೆ ಆಚೆ ಕಡೆ ಹೋಗ್ತಾನೆ, ದಕ್ಷಿಣ ಸಮುದ್ರಕ್ಕೆ ಈಚೆ ಕಡೆಗೆ ಬರ್ತಾನೆ, ಸೂರ್ಯೋದಯ ಆಗುವಾಗ ಅಲ್ಲಿ ಇರ್ತಾನೆ, ಸೂರ್ಯಾಸ್ತ ಆಗುವಾಗ ಇಂಥ ಮೇರು ಪರ್ವತದ ಹತ್ತಿರ ಇರ್ತಾನೆ. ಎಲ್ಲಿರಿ, ಏನು ಕೋಟೇಶ್ವರ ಉಡುಪಿಯ, ಎಲ್ಲಿಂದ ಇಲ್ಲಿಗೆ? ಅವ ಹೋಗ್ತಾ ಇದ್ದದ್ದು ಸಮುದ್ರವನ್ನು ದಾಟಿ ಯಾವ ಮೂಲೆಗೆಲ್ಲ, ಒಂದು ರೀತಿಯ ಮೂಲೆಯ ಗಡಿ ಅಂತ ಹೇಳ್ತೇವಲ್ಲ, ಆ ಕಡೆಗೆಲ್ಲ ಲೀಲಾಜಾಲವಾಗಿ ಒಂದು ದಿವಸದಲ್ಲಿ ತಿರುಗಾಡ್ತಾ ಇದ್ದಂಥ ಮಹಾನುಭಾವ ಅಂತೆ ವಾಲಿ. ಅದು ಅವನಿಗೆ ಗೊತ್ತಿದೆ, ಸುಗ್ರೀವನಿಗೆ ಗೊತ್ತಿದೆ. ಅದರಿಂದಲೇ ಹಿಂಗಾದರೂ ಬದುಕಬೇಕು ಅಂತ ಇಡೀ ಪ್ರಪಂಚಕ್ಕೆ ತಿರುಗಾಡಿದರೆ ಆ ಪ್ರಪಂಚವನ್ನು ತಿರುಗಾಡುವಂತಹ ಸಂದರ್ಭದಲ್ಲಿ ಉಂಟಲ್ಲ, ಅದ್ಭುತ ಆಗಿರತಕ್ಕಂಥ ಕೆಲವೊಂದು ಜ್ಞಾನ ಪಡ್ಕೊಂಡ.
ಅದನ್ನೇ ಆಂಜನೇಯ ಹೇಳ್ತಾನೆ, ಬುದ್ಧಿ ವಿಜ್ಞಾನ ಸಂಪನ್ನ, ಇಷ್ಟು ಬುದ್ಧಿ ಇದೆ, ಇಷ್ಟು ವಿಶಿಷ್ಟಾಗಿರ್ತಕ್ಕಂತಹ ಜ್ಞಾನ ಇದೆ, ಇಂಗಿತೈಹಿ, ಇವುಗಳನ್ನು ಹಿಡ್ಕೊಂಡು ಒಳಗಿನಿಂದ ಒಂದು ಒಳ್ಳೆಯದಾಗಿರ್ತಕ್ಕಂತಹ ತೀರ್ಮಾನಕ್ಕೆ ಬಾ. ಯಾಕೆ ಹೀಗೆ ಚಡುಪಡಿಸ್ತಾ ಇದ್ದಿ? ಏನು ಸಾಮಾನ್ಯ ಕಪಿಯೋ ನೀನು? ಏನು ಸಾಮಾನ್ಯ ವ್ಯಕ್ತಿಯೋ ನೀನು? ಅಲ್ಲ. ನಕ್ಯ ಬುದ್ಧಿಂಗತೋ ರಾಜ ಸರ್ವಭೂತಾನಿ ಶಾಸ್ತಿ. ಬುದ್ಧಿ ಇಲ್ಲದ ವ್ಯಕ್ತಿಯ ಕೈಯಲ್ಲಿ ರಾಜ್ಯಭಾರದ ಜವಾಬ್ದಾರಿಯನ್ನು ಕೊಡ್ಲಿಕ್ಕಾಗ್ತದ? ನೀನು ನಾಳೆ ರಾಜ ಆಗಬೇಕು ಅಂತ ಕಾಯ್ತಾ ಇರುವವ. ವಾಲಿಗೇನಾದರೂ ಆದರೆ ರಾಜ ಆಗಬೇಕು ನೀನೇ ಅಲ್ವಾ? ಹಂಗಿದ್ದಾಗ ರಾಜನ ಸ್ಥಾನದಲ್ಲಿ, ರಾಜನ ಆಸನದಲ್ಲಿ ಕೂರಬೇಕಾದಂತಹ ನೀನು ಬುದ್ಧಿಯನ್ನು ಕೈಯಲ್ಲಿ ಹಿಡ್ಕೊಂಡು ಯಾಕೋ ಆಲೋಚನೆ ಮಾಡ್ತಿ? ಬುದ್ಧಿಯಿಂದ ಯೋಚನೆ ಮಾಡು. ಚಾನ್ಸ್ ಇಲ್ಲ. ಇಲ್ಲಿಗೆ ವಾಲಿ ಬರಲಿಕ್ಕೆ ಚಾನ್ಸ್ ಇಲ್ಲ. ವಾಲಿ ಯಾರನ್ನು ಕಳಿಸ್ಲಿಕ್ಕೂ ಕೂಡ ಚಾನ್ಸ್ ಇಲ್ಲ. ಅದರ ಸಾಧ್ಯತೆಗಳು ತೀರಾ ಲೆಸ್ ಇಲ್ಲ. ಅದರಿಂದ ಹೆದರಿಕೆಯನ್ನು ಬಿಡು, ನೋಡುವ ಏನಾಗಿದೆ, ಏನಾಗ್ತದೆ ಅನ್ನುವಂಥದ್ದನ್ನು ನೋಡುವ ಅನ್ನುವಂತಹ ಮಾತನ್ನು ಹೇಳ್ತಾ ಏನು ಮಾಡ್ತಾನೆ, ಇಷ್ಟು ಸಮಾಧಾನ ಹೇಳಿ ಆದಮೇಲೆ ಒಂದು ಹಂತಕ್ಕೆ ಬಂದ ಸುಗ್ರೀವ. ಒಂದು ಹಂತಕ್ಕೆ ಬಂದು ಸುಗ್ರೀವ ಮತ್ತು ಹನುಮಂತ ನಂತರ ಹೇಳ್ತಾನಂತೆ, ಹಾಗಿದ್ರೆ ಬಂದದ್ದು ಹೌದು, ವ್ಯಕ್ತಿಗಳು ಬಂದಾಗಿದೆ, ಅವರನ್ನು ಯಾರು ಅನ್ನುವಂಥದ್ದನ್ನು ಗಟ್ಟಿ ಮಾಡಿಕೊಳ್ಳದೆ ನನಗೆ ನೆಮ್ಮದಿ ಇಲ್ಲ, ನನಗೆ ಹೋಗಿ ಮಾತನಾಡಲಿಕ್ಕಾಗೋದಿಲ್ಲ. ಅದರಿಂದ ಈಗ ಅವರನ್ನು ಕುರಿತು ಅವರೊಡನೆ ಮಾತನಾಡಿ ಅವರ ವಿಳಾಸವನ್ನು, ಅವರ ತನವನ್ನು ತಿಳ್ಕೊಂಡು ಬರಬೇಕೀಗ. ಯಾರು ಬರಬೇಕು? ಅವಾಗ ಹೇಳ್ತಾನೆ, ತೌ ತ್ವಯಾ ಪ್ರಾಕೃತೇನೈವ ಗತ್ವಾ ಜ್ಞೇಯೋ ಪ್ಲವಂಗಮ ಮತ್ತು ಇಂಗಿತಾನಾಂ ಪ್ರಕಾರೈಶ್ಚ ರೂಪವ್ಯಾ ಭಾಷಣೇನ ಚ. ನೀನೇನು ಮಾಡಬೇಕೀಗ? ನೀನು ಹೊರಡಬೇಕಲ್ಲಿಗೆ ಅಂತ. ಅದು ಯಾರು ಧೈರ್ಯ ಕೊಟ್ಟಿದ್ದ ಅವನನ್ನೇ ಸುಗ್ರೀವ ಕಳಿಸ್ತಾನೆ. ಹಾಗಿದ್ರೆ ನೀನೇ ಹೋಗು, ನಮ್ಮಲ್ಲಿ ಹೇಳ್ತೇವಲ್ಲ, ಎಂಥದ್ದು ಹೆದರುದು ರಾತ್ರಿಗೆಲ್ಲ, ಅಂಗಡಿಗೆ ಹೋಗ್ಲಿಕ್ಕೆ ಏನು ಹೆದರಿಕೆ? ಹೌದಾ, ನೀವೇ ಹೋಗಿ ಅಂತ ಯಾರು ಧೈರ್ಯ ಕೊಟ್ಟರು ಅವರನ್ನೇ ಕಳಿಸ್ತೇವಲ್ಲ. ಅದೇ ರೀತಿ ಸುಗ್ರೀವ ಏನು ಹೇಳ್ತಾನೆ, ನೀನು ಹೋಗು, ನೀನು ಹೋಗಬೇಕೀಗ. ತೌ ತ್ವಯಾ ಪ್ರಾಕೃತೇನೈವ ಗತ್ವಾ ಜ್ಞೇಯೌ ಪ್ಲವಂಗಮ. ಹೋಗಿ ಅವರು ಯಾರು ಅಂತ ತಿಳ್ಕೊಳ್ಬೇಕು. ಇಂಗಿತಾನಾಂ ಪ್ರಕಾರೈಶ್ಚ, ಅವರ ಮನಸ್ಸಿನ ಒಳಗೆ ಏನಿದೆ ಅದನ್ನು ಫಸ್ಟು ತಿಳ್ಕೊ. ಏನಾದರೂ ಇಂಟೆನ್ಷನನ್ನು ಹೊತ್ಕೊಂಡು ಬಂದವರೋ, ಆ ಇಂಟೆನ್ಷನ್ ನನ್ನ ನಾಶದ್ದೋ ಅದನ್ನು ತಿಳ್ಕೊ. ಇಂಗಿತಾನಾಂ ಪ್ರಕಾರೈಶ್ಚ ರೂಪವ್ಯಾ ಭಾಷಣೇನ ಚ. ಪ್ರತಿಯೊಂದನ್ನು ಗಮನಿಸು. ಮಾತು ಒಂದು, ಮನಸ್ಸು ಒಂದು, ಅದು ಇದೆಯಾ ಅಂತ ನೋಡು. ಅವರ ಆಚಾರವನ್ನು ನೋಡು, ಅವರ ವ್ಯವಹಾರವನ್ನು ನೋಡು, ತಾಳೆ ಹಾಕು, ನನಗೆ ಬಂದು ಹೇಳು ಅನ್ನುವಂಥ ಮಾತನ್ನು ಸುಗ್ರೀವ ಹೇಳ್ತಾನೆ. ಎಷ್ಟು ಕೇಳಿ ಆದಮೇಲೆ ಪ್ರಾಣದೇವರಿಗೊಂದು ಯೋಗ ಅಲ್ವಾ, ಸುಗ್ರೀವ ಒಂದು ನಿಮಿತ್ತ. ನಾರಾಯಣನ ಭೇಟಿಗೆ ಸಮಯ ಅನ್ನುವಂಥದ್ದು ಹೆಂಗೆ ಅದು ಬಂತು ಅಂತ ಹೇಳಿದರೆ, ಸುಗ್ರೀವನ ಮಾತು ಕೂಡ ಕೇಳಿದಂತಾಯಿತು, ತನ್ನ ಯದ್ಯಪಿ ಸ್ವಾಮಿಯ ಭೇಟಿಯನ್ನು ಮಾಡಿದಂತೂ ಕೂಡ ಆಯಿತು ಅನ್ನುವಂಥದ್ದನ್ನು ತಿಳ್ಕೊಂಡಂಥ ಹನುಮಂತ, ವಚೋ ವಿಜ್ಞಾಯ ಹನುಮಾನ್ ಸುಗ್ರೀವಸ್ಯ ಮಹಾತ್ಮನಃ ಪರ್ವತ ದೃಶ್ಯಮುಖಾತ್ತು ಪುಪ್ಲುವೆ ಯತ್ರ ರಾಘವೋ. ಸುಗ್ರೀವನ ಮಾತನ್ನು ಕೇಳಿದ ಹನುಮಂತ ಏನು ಮಾಡ್ತಾನೆ, ಪರ್ವತಾದ ಋಷ್ಯಮುಖ ಅನ್ನತಕ್ಕಂತಹ ಪರ್ವತದಿಂದ ರಾಮ ಮತ್ತು ಲಕ್ಷ್ಮಣರು ಎಲ್ಲಿದ್ದಾರೆ ಅಲ್ಲಿಗೆ ಪುಪ್ಲುವೆ ಹಾರಿದ. ಹಾಗೆ ಹೇಳಿದ ಹಾಗೆ ಸ್ವಾಮಿಯಾರೀಗ ಸದ್ಯಕ್ಕೆ ಸುಗ್ರೀವ, ಎಲ್ಲಕ್ಕಿಂತ ಹೆಚ್ಚು ಸ್ವಕಾರ್ಯ, ತನ್ನ ಕಾರ್ಯ, ತಾನು ಬಂದ ಯದ್ಯಪಿ ಉದ್ದೇಶದ ಕಾರ್ಯ ಇದಾಗಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಆ ಹನುಮಂತನೇ ಮಾಡಿದ ಸಂಕಲ್ಪದಂತಲೋ ಎಂಬಂತೆ ಹನುಮಂತ ಋಷ್ಯಮುಖದಿಂದ ಹಾರಿದ. ಏನಾಗ್ತದೆ ಮುಂದಕ್ಕೆ ಹೋಗಿ ಕಪಿರೂಪಂ ಪರಿತ್ಯಜ್ಯ ಹನುಮಾನ್ ಮಾರುತಾತ್ಮಜಃ ಭಿಕ್ಷುರೂಪಂ ತಥೋ ಭೇಜೆ ಶಟಬುದ್ಧಿತಯಾ ಕಪಿಃ.
ಇದೆ. ಆಗ ಹೇಳಿದ್ದು ನಾನು ಕಾಮರೂಪ ಅನ್ನುವಂಥದ್ದು ಅವರಿಗಿತ್ತು ಅಂತ ಹೇಳಿತ್ತಲ್ಲ, ಇದೆ. ಅವು ಕಪಿರೂಪಂ ಪರಿತ್ಯಜ್ಯ, ಕಪಿರೂಪವನ್ನು ಬಿಟ್ಟ. ಯಾವ ರೂಪವನ್ನು ಧರಿಸ್ಕೊಂಡು ರಾಮನ ಹತ್ರ ಹೋದ? ಹನುಮಾನ್ ಮರುತಾತ್ಮಜ ಭಿಕ್ಷುರೂಪಂ ತಥೋ ಭೇಜೆ. ನೋಡಿ, ಸ್ವಲ್ಪ ಯೋಚನೆ ಮಾಡಿದರೆ ಹನುಮಂತ ರಾಮನ ಭೇಟಿಯಾಗಲಿಕ್ಕೆ ಹೋಗ್ತಾ ಇದ್ದಾನೆ. ಅವನದೀಗ ರೂಪ ನಿಜವಾಗಿ ಕಪಿದ್ದು ರೂಪ. ಅದನ್ನು ಬಿಟ್ಟು ಬೇರೆ ರೂಪ ಅವ ಧರಿಸಬೇಕಾಗಿತ್ತು. ಫಸ್ಟ್ ಭೇಟಿಯಾಗುವಾಗ ಕಪಿ ಅಂತ ಗೊತ್ತಾಗೋದು ಬೇಡ, ತನ್ನ ಯದ್ಯಪಿ ವಿಳಾಸವನಿಗೆ ಹೇಳೋದು ಬೇಡ ಅನ್ನುವಂಥದ್ದೇ ಇಂಗಿತ ಆಗಿದ್ದರೆ ಅದು ಬಿಟ್ಟು ಬೇರೆ ಯಾಕೆ ಭಿಕ್ಷು ರೂಪವನ್ನೇ? ಇನ್ನೊಂದು ಮನುಷ್ಯರ ರೂಪ ಹಾಕೊಂಡು ಹೋಗ್ಬೋದಿತ್ತಲ್ಲ. ಇವನು ಕೂಡ ನಾರುಮುಡಿಯನ್ನು ಉಟ್ಕೊಂಡೇ ಮನುಷ್ಯರಂತೆ ಮಾತನಾಡ್ಬೋದಿತ್ತಲ್ಲ. ಇಲ್ಲ, ಒಂದು ರಾಜ ಸೈನಿಕನ ವೇಷದಲ್ಲಿ ಅಥವಾ ಸೇನಾನಿಯ ವೇಷದಲ್ಲಿ, ಮಂತ್ರಿಯ ವೇಷದಲ್ಲಿ, ಬೆಸ್ತನ ವೇಷದಲ್ಲಿ, ಅಗಸನ ವೇಷದಲ್ಲಿ, ಸಾವಿರ ಉಂಟಲ್ಲ ರೀ ವೇಷ ಹಾಕಲಿಕ್ಕೆ. ಅದು ಯಾವ ವೇಷವನ್ನು ಆರಿಸದ ನಮ್ಮ ಹನುಮಂತ ಭಿಕ್ಷು ರೂಪವನ್ನು ಮಾತ್ರ ಧರಿಸಿದ. ಯಾಕೆ? ಭಿಕ್ಷು ರೂಪವನ್ನು ಹಾಕಿದಾಗ ಮಾತ್ರ ಭಿಕ್ಷೆಗೀಳಲಿಕ್ಕೆ ಸಾಧ್ಯ ಅಲ್ವಾ? ಏನಾದರೂ ಕೇಳಬೇಕಿದ್ರೆ ಭಿಕ್ಷು ರೂಪವನ್ನು ಹಾಕಬೇಕು. ವೇಷ ಹಾಕುವಾಗಲೂ ಅದನ್ನೇ ಆರಿಸ್ಕೊಂಡ. ನಿನ್ನ ಹೃದಯವನ್ನು ಕೊಡೋ ಅಂತ ಕೇಳುವ ಹಿನ್ನೆಲೆಯಲ್ಲೋ ಎಂಬಂತೆ, ನಿನ್ನ ಸಾಮೀಪ್ಯವನ್ನು ಕೊಡೋ, ಅದನ್ನು ಭಿಕ್ಷೆ ರೂಪದಲ್ಲಿ ಕೊಡೋ ಅನ್ನುವಂಥದ್ದನ್ನು ಕೇಳಲಿಕ್ಕೋ ಎಂಬಂತೆ ಹನುಮಂತ ಭಿಕ್ಷು ರೂಪವನ್ನು ಧರಿಸಿ ಶಟ ತಥೋ ಭೇಜೆ ಶಟಬುದ್ಧಿ ತಯಾ ಕಪಿಹಿ, ತನ್ನ ಎಲ್ಲ ನಿಜವಾಗಿ ಕಪಿತ್ವದ ಲಕ್ಷಣಗಳು ಅಂತ ಏನಿದೆ ಅದನ್ನೆಲ್ಲ ದೂರ ಮಾಡಿ ಒಬ್ಬ ಪ್ರೌಢ ವ್ಯಕ್ತಿ ಮಾತನಾಡುವಂತಹ ವ್ಯವಸ್ಥೆ ಹೆಂಗಿರ್ತದೆ ಅದನ್ನು ತೋರಿಸುವಂತಹ ಕೆಲಸವನ್ನು ಅವ ಮಾಡ್ತಾನೆ. ಮಾಡಿ ರಾಮಲಕ್ಷ್ಮಣರು ಎದುರಲ್ಲಿದ್ದಾರೆ. ರಾಮಲಕ್ಷ್ಮಣರು ಎದುರಿದ್ದಾಗ ಹೋಗಿ ತಾವ್ಯಾರು, ನಿಮ್ಮದು ಕತೆ ಏನು, ನಿಮ್ಮ ಫ್ರಾಮ್ ಅಡ್ರೆಸ್ಸು, ನಿಮ್ಮ ಸ್ಟಿಲ್ ಅಡ್ರೆಸ್ಸು ಎಂಥದ್ದು ಹಾಗೆ ಮಾತನಾಡಲಿಲ್ಲ. ಸುಗ್ರೀವನ ಕೆಲಸವೂ ಆಗಬೇಕು, ತನ್ನ ಭಕ್ತಿಯ ಪುಷ್ಪದ ಸಮರ್ಪಣೆಯೂ ಕೂಡ ಆಗಬೇಕು. ಇದು ಎರಡೂ ಕೂಡ ಒಂದೇ ಕೆಲಸದಲ್ಲಿ ಆಗಬೇಕಲ್ಲ. ಹೇಗೆ ಮಾಡಿದ ನೋಡಿ ಹನುಮಂತ. ಅವಲ್ಲಿ ಹೋಗಿ ಏನು ಮಾಡ್ತಾನೆ ಗೊತ್ತಾ? ಸಂಪೂಜ್ಯ ವಿಧಿವತ್ ವೀರೋ ಹನುಮಾನ್ ಮಾರುತಾತ್ಮಜ ಉವಾಚ ಕಾಮತೋ ವಾಕ್ಯಂ ಮೃದು ಸತ್ಯ ಪರಾಕ್ರಮೌ. ಏನು ಮಾತು? ವಾಲ್ಮೀಕಿಗಳು ಹೇಳ್ತಾರೆ, ಹನುಮಂತ ರಾಮಲಕ್ಷ್ಮಣರನ್ನು ಕಂಡ, ಸರಿ, ಸಂಪೂಜ್ಯ ವಿಧಿವತ್ ವೀರ, ಚೆನ್ನಾಗಿ ಪೂಜೆ ಮಾಡುತ್ತಾನೆ. ದೊಡ್ಡವರನ್ನು ಕಂಡಾಗ ಚಿಕ್ಕವರು ಯಾವ ರೀತಿ ಅಡ್ಡ ಬೀಳಬೇಕೋ, ಯಾವ ರೀತಿ ಅಭಿವಾದನೆಯನ್ನು ಸಲ್ಲಿಸಬೇಕೋ ಅದರಂತೆ ಎಲ್ಲವನ್ನ ಸಲ್ಲಿಸಿದ. ವಿಧಿವತ್, ವಿಧಿಗೆ ಯಾವತ್ತೂ ಕೂಡ ದೋಷ ಬಾರದಂತೆ, ಲೇಪ ಬಾರದಂತೆ ಆ ರೀತಿ ಪೂಜೆಯನ್ನು ಮಾಡಿದ. ಮರುತನ ಪುತ್ರನಾಗಿರ್ತಕ್ಕಂಥ ಹನುಮಂತ ಈ ರೀತಿ ಅವರನ್ನು ಮೊದಲಾಗಿ ಭೇಟಿ ಮಾಡಿದ. ಮಾತ್ರ ಅಲ್ಲ, ಉವಾಚ ಕಾಮತೋ ವಾಕ್ಯಂ, ಮೃದುವಾಕ್ಯಂ, ಅತ್ಯಂತ ಮೃದುವಾಗಿರತಕ್ಕಂತಹ ಮಾತಿನಿಂದ ತನ್ನ ಮಾತನ್ನು ಪ್ರಾರಂಭ ಮಾಡಿದ ಅಂತೆ ಹನುಮಂತ. ಯಾರ ಮುಂದೆ ಮಾತನಾಡಿದ? ಸತ್ಯ ಪರಾಕ್ರಮವು, ಸತ್ಯ ಮತ್ತು ಪರಾಕ್ರಮದ ಮೂರ್ತಿಯನ್ನು ಎತ್ತು ನಿಂತಿರತಕ್ಕಂಥ ಮಹಾತ್ಮರ ಮುಂದೆ ಇವ ಮಾತನಾಡ್ತಾನೆ, ಮೃದುವಾಗಿರತಕ್ಕಂಥ ಮಾತನ್ನು ಮಾತನಾಡ್ತಾನೆ ಅನ್ನುವಂಥದ್ದನ್ನು ವಾಲ್ಮೀಕಿಗಳು ಹೇಳ್ತಾರೆ. ಸಂಗತಿ ಏನು ಅಂತ ಹೇಳಿದರೆ, ಹನುಮಂತ ಮಾತನಾಡ್ತಾನೆ. ನಾಳೆ ಅದನ್ನು ನಾವು ನೋಡಲಿಕ್ಕಿದ್ದೇವೆ, ಏನು ಮಾತನಾಡಿದಾವ, ಅದು ಎಷ್ಟು ವಿಸ್ತಾರದ ಸಂಗತಿ ಎಲ್ಲ ಕತೆ ಅಂತ. ಹನುಮಂತ ಮಾತನಾಡಿದ್ದನ್ನು ಒಂದು 10-15 ಶ್ಲೋಕ ಇರ್ಬೋದು, ಒಂದು 20 ಶ್ಲೋಕ ಮ್ಯಾಕ್ಸಿಮಮ್, ಅಷ್ಟು ಶ್ಲೋಕವನ್ನು ಕೇಳಿಯಾದ ಮೇಲೆ ರಾಮ ಲಕ್ಷ್ಮಣನ ಹತ್ರ ಶಭಾಷ್ ಹೇಳ್ತಾನೆ. ರಾಮ ಉಂಟಲ್ಲ, ಲಕ್ಷ್ಮಣನ ಹತ್ರ ಶಭಾಷ್, ಏನು ಮಾತನಾಡಿದ್ನೋ ಇವ, ಏನು ಕಥೆಯೋ, ಇಂಥ ಕ್ಲಾರಿಟಿ, ಇಂಥ ಒಂದು ರೀತಿಯ ಒಂದು ಪರ್ಫೆಕ್ಷನ್, ಒಂದು ರೀತಿಯ ಮಾತಿನ ಪೂರ್ಣತೆ, ಆ ಧ್ವನಿ, ಆ ಹುಬ್ಬಿನ ವಿಲಾಸ, ಆ ಮಾತನಾಡುವ ಬಗೆ, ಆ ಮಾತನಾಡುವ ಭಂಗಿ ಮತ್ತೊಬ್ಬನಲ್ಲಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಲಕ್ಷ್ಮಣ ಇವ ಸಾಮಾನ್ಯನಲ್ಲ ಅಂತ ನಾಳೆ ಬರ್ತದೆ. ನಾನ್ ಋಗ್ವೇದ ವಿಹೀನಸ್ಯ ನಾ ಯಜುರ್ವೇದ ಧಾರಿಣಃ ನ ಸಾಮವೇದ ವಿದುಷಃ ಶಕ್ಯಮೇವಂ ಪ್ರಭಾಷಿತು. ರಾಮ ಹೇಳತಕ್ಕಂಥ ಮಾತು, ಋಗ್ವೇದ ಕಲಿಯದವ, ಯಜುರ್ವೇದ ಅರಿಯದವ,
ಸಾಮವೇದ ನೋಡದವ ಈ ರೀತಿ ಮಾತನಾಡ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ. ಹಾಗಿದ್ರೆ ರಾಮನ ಮುಂದೆ, ಲಕ್ಷ್ಮಣನ ಮುಂದೆ ಹನುಮಂತ ಹೆಂಗೆ ಮಾತನಾಡಿರ್ಬೋದು? ಆ ಘಟ್ಟವನ್ನು ನಾಳೆ ಮತ್ತೆ ಸ್ವಾಮಿಯ ಮುಂದೆ ನಾವು ನಿಂತಾಗ ಅದನ್ನು ಆಲಿಸೋಣ ಅನ್ನುವಂತಹ ಮಾತಿನೊಂದಿಗೆ ಇವತ್ತಿನ ಚಿಂತನೆಯನ್ನು ಶ್ರೀರಾಮ ಸೀತಾ ಲಕ್ಷ್ಮಣ ಹನುಮ ಸಮೇತ ಶ್ರೀರಾಮಚಂದ್ರ ದೇವರ ಪಾದಾರವಿಂದಕ್ಕೆ ಸಮರ್ಪಿಸ್ತಾ, ಯಸ್ಸರ್ವಗುಣ ಸಂಪೂರ್ಣ